ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಕ್ರಿಕೆಟ್ ಜಗತ್ತಿನ ಒಬ್ಬ ಎಂಥ ತಾರಿಯನ್ನ ಪರಿಚಯಿಸ್ತಾ ಇದ್ದೇವೆ ಅಂತಂದ್ರೆ ಅವರು ಇತ್ತೀಚೆಗಷ್ಟೇ ತಮ್ಮ ರಾಜಕೀಯ ಜೀವನಕ್ಕೂ ಕಾಲಿಟ್ಟಿದ್ದಾರೆ. ನಾವು ಎಂಥ ಪರ್ಸನಾಲಿಟಿನ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಂತಂದ್ರೆ ಅವರು ಕ್ರಿಕೆಟ್ನ ಮೈದಾನದಲ್ಲಿ ತಮ್ಮ ಶೌರ್ಯ ತೋರಿಸಿದ್ದಾರೆ. ಆದ್ರೆ ಅವರ ಜೀವನದಲ್ಲಿ ಒಂದಲ್ಲ ಒಂದು ವಿವಾದಗಳು, ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಅವರನ್ನ ಸುತ್ತಕೊಂಡಿದೆ. ನಾನು ಆಮಂತ್ರಿಸ್ತಾ ಇದ್ದೇನೆ, ಸ್ವಾಗತ ಮಾಡಿ ಮೊಹಮ್ಮದ್ ಅಜರುದ್ದೀನ್ ಅವರನ್ನ. ಬನ್ನಿ, ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಸಚ್ಚಿದಾನಂದ ಅವರ ಅನುಮತಿಯನ್ನು ಪಡಿತಾ ಇದ್ದೇನೆ. ನ್ಯಾಯಾಲಯದ ವಿಚಾರಣೆಯನ್ನ ಶುರು ಮಾಡಿ. ಬನ್ನಿ, ಮೊಕದ್ದಮೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ರಾಜಕೀಯಕ್ಕೆ ಬಂದಿದ್ದಾರೆ ಎಂಬುದು. ಅಜರ್ ಅವರೇ, ನಾವು ಇವತ್ತಿನ ತನಕ ನಿಮ್ನ ನೋಡ್ತಾ ಇದ್ದಿದ್ದು ಕಾಲರ್ ಮೇಲಿದ್ದಂತ ರೋಲ್ಡ್ ಅಪ್ ಕಾಲರ್ ಶರ್ಟ್ ಗಳಲ್ಲಿ. ಆದ್ರೆ ಇವತ್ತಂತೂ ನೀವು ಕುರ್ತಾ ಪೈಜಾಮ ಹಾಕೊಂಡು ಒಳ್ಳೆ ನಾಯಕರ ಹಾಕಿ ಕಾಣ್ತಾ ಇದ್ದೀರಾ. ಅಲ್ಲ, ನನಗೆ ಇವತ್ತೇ ಗೊತ್ತಾಗಿದ್ದು ಆಪ್ಕಿ ಅದಾಲತ್ ನಡೀತಾ ಇದೆ ಅಂತ ಹೇಳಿ. ನಾನು ಪಾರ್ಲಿಮೆಂಟ್ಗೆ ಹೋಗೋನಿದ್ದೆ, ಅದಕ್ಕಾಗಿ ನನಗೆ ಅವಕಾಶನೇ ಸಿಕ್ಕಿಲ್ಲ ನೋಡಿ ಟೀ ಶರ್ಟ್ ಹಾಕೊಂಡ್ಬರೋದಕ್ಕೆ. ಏನಂತೀರಾ? ಓಕೆ, ನಾನು ಅನ್ಕೊಂಡೆ ನಿಮ್ಮ ಸ್ಟೈಲ್ ಇದೆಯಲ್ಲ ಅದು ಬದಲಾಗೋಗಿದೆ ಅಂತ. ಇಲ್ಲ, ನಾನೇನು ಬದಲಾಗಿಲ್ಲ. ಇಲ್ಲ, ಈಗ ನೋಡಿ, ನಾವು ಪಾರ್ಲಿಮೆಂಟಿಗೆಲ್ಲ ಈ ರೀತಿ ಕಾಲರ್ ಮೇಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಅದು ಹೌಸ್ನ ಡೆಕೋರಮ್ ಏನಿದೆ ಅದನ್ನ ನಾವು ಕೂಡ ಮೇಂಟೈನ್ ಮಾಡ್ಲೇಬೇಕಾಗತ್ತಲ್ವಾ. ಆದ್ರೆ ನೀವು ಪಬ್ಲಿಕ್ ಅಲ್ಲಿ ಓಡಾಡ್ಬೇಕಾದ್ರೆ ಹಾಗೆ ಕಾಲರ್ ಎತ್ಕೊಂಡೆ ಓಡಾಡ್ತೀರಾ? ಹಾ, ಟ್ರೈ ಮಾಡ್ತೀನಿ. ಆದ್ರೆ ನೋಡಿ, ಪಬ್ಲಿಕ್ಗೆ ಇವತ್ತಿನ ದಿನಗಳಲ್ಲಿ ಈ ಡ್ರೆಸ್ ಕೂಡ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ನಾನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ ಮುರ್ದಾಬಾದ್ನಲ್ಲಿ. ಅವಾಗ ಜನ ಎಲ್ಲ ಅಲ್ಲಿದ್ದವ್ರು ಹೇಳ್ತಾ ಇದ್ರು ನನ್ನನ್ನ, ಈ ಹುಡುಗರೆಲ್ಲ, ಬೈ ನೀವು ಇದನ್ನೆಲ್ಲ ಹಾಕೋಬಿಡಿ, ಟೀ ಶರ್ಟ್ ಹಾಕೊಂಡೇ ಬನ್ನಿ, ನಾವು ನಿಮ್ಗೆ ಇದ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಪಾರ್ಲಿಮೆಂಟ್ಗೆ ಬಂದ್ರೆ ಇಲ್ಲಿರೋರೆಲ್ಲ ನೀವು ಕುರ್ತಾ ಪೈಜಾಮ ಹಾಕಿರೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರು. ನಡೆಯುತ್ತೆ. ಅಥವಾ ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಈ ತರದನ್ನ ಹಾಕೊಳ್ತೀರಾ? ಹೇಳ್ಬೋದು. ನೋಡಿ, ಇವ್ರನ್ನೇ ಕೇಳಿ ಜನಗಳನ್ನ. ನಾವಂತೂ ನಿಮ್ಮ ರೆಕಾರ್ಡ್ಸ್ ಕ್ರಿಕೆಟ್ ನಲ್ಲಿ ನಿಮ್ಮ ರೆಕಾರ್ಡ್ ನೋಡಿದ್ವಿ, ಅದ್ಭುತವಾಗಿದೆ. ನಿಮ್ಮ ಕ್ಯಾಪ್ಟನ್ಶಿಪ್ ಅಲ್ಲಿ ಮ್ಯಾಚ್ ಗಳನ್ನ ಗೆಲ್ಸಿದ್ದೀರಾ, ಅದ್ಭುತವಾದದ್ದು. ಆದ್ರೆ ರಾಜಕೀಯದಲ್ಲಿ ನಿಮ್ದು ಯಾವುದೇ ರೆಕಾರ್ಡ್ಸ್ ಇಲ್ವಲ್ಲ. 15 ದಿನಕ್ಕೆ ಮುಂಚೆ ಅಷ್ಟೇ ನೀವು ಪಾರ್ಟಿಗೆ ಬರ್ತೀರಿ, ಮತ್ತೆ ಟಿಕೆಟ್ ತಗೊಂಡು ಮೈದಾನಕ್ಕೆ ಇಳಿದು ಬಿಡ್ತೀರಿ. ನೋಡಿ, ಈಗ ರೆಕಾರ್ಡ್ ಏನೋ ಆಗಿದೆ ಅಂದ್ರೆ ಈಗ ತಾನೇ ಬಂದಿದ್ದೀನಲ್ಲ ಪಾಲಿಟಿಕ್ಸ್ಗೆ, ಇನ್ನೂ ಏನಾದ್ರು ಮಾಡಬೇಕು. ನೋಡಿ, ಇವಾಗ ಟೆಸ್ಟ್ ಮ್ಯಾಚಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಆಟ ಆಡಕ್ಕೆ ಬಂದಾಗ ಹೊಸದ್ರಲ್ಲಿ ಏನು ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಆಡ್ತಾ ನಾನು ರೆಕಾರ್ಡ್ಸ್ ಮಾಡಿದ್ದೆ. ಹಾಗೇನೇ ಇಲ್ಲೂ ಕೂಡ ನಾನೀಗ ಹೊಸದಾಗಿ ಬಂದಿದ್ದೀನಿ, ಅಸೆಂಬ್ಲೀಸ್ಗೆಲ್ಲ ಹೋಗ್ತಾ ಇದ್ದೀನಿ, ಸುಮಾರು ದಿನಗಳಿಂದ ಹೋಗ್ತಾ ಇದ್ದೀನಿ. ಮುಂದೆ ದಿನಗಳಲ್ಲಿ ರೆಕಾರ್ಡ್ ಕೂಡ ಮಾಡ್ತೀನಿ ಅಲ್ಲೂ. ಮತ್ತೆ ಇಲ್ಲಿಗೆ ಬರ್ತೀನಿ, ನೀವೇ ಪ್ರಶ್ನೆಗಳನ್ನು ಕೇಳಿ. ಆದ್ರೆ ನೋಡಿ, ಕ್ರಿಕೆಟ್ನಲ್ಲಿ ಏನಾಗ್ತಾ ಇತ್ತು, ನಿಮ್ ಕೈನಲ್ಲಿ ಬಾಲ್ ಇರ್ತಾ ಇತ್ತು ಅಥವಾ ನಿಮ್ ಕೈನಲ್ಲಿ ಬ್ಯಾಟ್ ಇರ್ತಾ ಇತ್ತು, ಎಲ್ಲೆಲ್ಲಿ ಫೀಲ್ಡರ್ಸ್ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇಲ್ಲಂತೂ ಏನೂ ಗೊತ್ತಾಗೋದೇ ಇಲ್ಲ, ಯಾಕಂದ್ರೆ ಇದಂತೂ ಜನರ ದುನಿಯಾ. ಇಲ್ಲ, ಅದು ನಾನು ತುಂಬಾ ಹಾಸ್ಟೇಜ್ ಆಗಿದ್ದೆ. ಆಗ ನಾನು ಕ್ರಿಕೆಟ್ ಆಡ್ತಾ ಇದ್ದಾಗ ನನ್ನನ್ನು 5 ಜನ ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಲಕ್ಷಾಂತರ ಜನ ನನ್ನನ್ನು ಎಲೆಕ್ಟ್ ಮಾಡಿದರೆ. ಸೊ ನಾನು ಯೋಚಿಸ್ತಾ ಇದ್ದೀನಿ, ಜನ ನನ್ನನ್ನು ಇಷ್ಟು ಒಪ್ಪಿ ನನ್ನನ್ನು ಎಲೆಕ್ಟ್ ಮಾಡಿದರೆ, ಗೆಲ್ಲಿಸ್ತಾ ಇದ್ರೆ ಅಂದ್ಮೇಲೆ ನಾನು ಅವ್ರಿಗೂ ಸಹಾಯ ಮಾಡ್ತೀನಿ, ಖಂಡಿತವಾಗ್ಲೂ ಸಹಾಯ ಮಾಡೋ ಅವಕಾಶ ಪಡ್ಕೋತೀನಿ. ಮುರಾದಾಬಾದ್ಗೂ ನಿಮ್ಗೂ ಏನೂ ಸಂಬಂಧ ಅಂತೂ ಇರ್ಲಿಲ್ಲ. ಕೇವಲ ನೀವು ಹೈದರಾಬಾದ್ನಲ್ಲಿ ಇದ್ರೆ ಅದರಲ್ಲೂ ಬಾದಿದೆ, ಮುರಾದಾಬಾದಲ್ಲೂ ಬಾದಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಇಲ್ಲ, ಅಲ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇದೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, 3500 ವರ್ಷಗಳ ಹಿಂದೆ ಒಬ್ಬ ಹೈದರಾಬಾದ್ ರುಸ್ತುಮ್ ಇದ್ದ. ಅಲ್ಲಿ ಅವರು ಮುರಾದಾಬಾದ್ನ ಖಾಯಂ ಮಾಡಿದ್ದು. ಸೊ ಅವ್ರ ಪ್ರಕಾರವಾಗಿ ನಾನು ಈ ಕೆಲಸ ಏನು ಮಾಡ್ತಾ ಇದ್ದೀನಲ್ಲ, ಅದನ್ನೇ ನಾನೀಗ 3.5 ವರ್ಷ ಆದ್ಮೇಲೆ ಮಾಡಕ್ ಬಂದಿದ್ದೀನಿ ಅಷ್ಟೇ. ಇಲ್ಲ, ಇದು ಕರೆಕ್ಟ್ ಹೇಳ್ತಿರೋದು. ನಾನು ಹಿಸ್ಟ್ರಿ ಹಾಗೇ ಇರೋದು, ನಾನು ತಪ್ಪೇನು ಹೇಳ್ತಾ ಇಲ್ಲ ನಿಮ್ಗೆ. ಆದ್ರೆ 350 ವರ್ಷಗಳ ಹಿಂದೆ ಸತ್ತಂತ ಹೆಣಗಳನ್ನ ಹೊರಗೆ ತೆಗೆದು ಜನಗಳಿಗೆ ನೆನಪಿಸ್ಬೇಕು ಅಂತ ಇದ್ದೀರಾ? ಅಲ್ಲ, ಹಿಂದೆ ಯಾರೇನ್ ಮಾಡಿದಾರೋ ಕಾಣಿಸ್ತಾ ಇಲ್ವಲ್ಲ. ಈಗ ನಾವೇನಾದ್ರೂ ಮಾಡಿದ್ರೆ ತಾನೇ ಮುಂದೆ ಕಾಣಿಸೋಕ್ಕಾಗೋದು. ಆದ್ರೆ ಈ ಮಾತು ನಿಜನಾ? ಎಲೆಕ್ಷನ್ಗೆ ನಿಮ್ಗೆ ಟಿಕೆಟ್ ಕೊಟ್ಟಾಗ ನೀವು ಸಾಕಷ್ಟು ಕಡೆ ಟ್ರೈ ಮಾಡಿದ್ರಂತೆ. ಮೊದಲಿಗೆ ಸಿಕಂದ್ರಾಬಾದ್, ಆಮೇಲೆ ರಾಜಸ್ಥಾನದ ಟೋಕ್ನಲ್ಲಿ, ಮತ್ತೆ ಯುಪಿಯ ಮೀರತ್ನಲ್ಲಿ, ಕೊನೆಗೆ ಮುರಾದಾಬಾದ್ನಲ್ಲಿ ಸೀಟ್ ಖಾಲಿ ಇತ್ತು. ಸರಿ, ಅಲ್ಲೇ ನಿಂತ್ಬಿಡೋಣ ಅಂತಂದ್ರಿ. ಇಲ್ಲ, ಅದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಬಟ್ ನನಗೆ ಸಿಕ್ಕಿದಾಗ ಎಲ್ಲರೂ ಹೇಳಿದ್ರು ನಾವು ಕ್ಯಾಂಪೇನಿಂಗ್ ಮಾಡ್ತೀವಿ ಅಂತ. ಆಮೇಲೆ ಅಲ್ಲಿ ರೀಟಾ ಅವ್ರು ಸಿಕ್ಕಿದ್ರು. ರೀಟಾ ಮ್ಯಾಮ್ ಹೇಳಿದ್ರು ನಾವು ಕೂಡ ಇಷ್ಟಪಟ್ಟಿದ್ದೀವಿ ಮಾಡಿ ಅಂತ.
ಆಮೇಲೆ ಅವ್ರು ಏಕ್ದಮ್ ಹೇಳಿದ್ರು ಮುರಾದಾಬಾದಿಂದ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ ಅಂತ. ಇಲ್ಲ ಮೇಡಮ್, ನನಗೆ ಎಲೆಕ್ಷನ್ ಎಲ್ಲ ಇಷ್ಟ ಆಗಲ್ಲ, ಬೇಡ ಅಂತಂದೆ. ಯಾಕಂದ್ರೆ ನೀವೇ ಹೇಳ್ದಾಗೆ ನನಗೆ ಯಾವ ಎಕ್ಸ್ಪೀರಿಯನ್ಸು ಇಲ್ಲ, ಬೇಡ ನಾನು ನಿಂತ್ಕೊಳ್ಳೋದು ಅಂತಾನು ಹೇಳಿದೆ. ಆಮೇಲೆ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ನಾನು ಏನು ಮಾಡೋದಕ್ಕೂ ಸಾಧ್ಯ ಆಗಲ್ಲ ಅಂತಾನು ವಿವರಿಸಿ ಹೇಳಿದೆ. ಆದ್ರೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ ನಾನು ಅಲ್ಲಿ ನಿಂತ್ಕೊಂಡು ಕಾಂಪೀಟ್ ಮಾಡ್ಬೇಕಾಗಿ ಬಂತು. ದೇವ್ರದೇ ಮುರಾದಾಬಾದಲ್ಲಿ ನಾನು ಸೆಲೆಕ್ಟ್ ಆದೆ. ಆಮೇಲೆ ಅಲ್ಲಿ ಜನಗಳು ನಾನು ಮೊದಲನೇ ಸರಿ ಹೋದಾಗ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಬರಮಾಡ್ಕೊಂಡ್ರು. ಯಾವೆಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ನಿಮ್ಮ ಹೆಸರು ಓಡಾಡ್ತಾ ಇತ್ತೋ ಆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಹೆಚ್ಚಾಗಿ ಮುಸ್ಲಿಂ ಜನಗಳೇ ಇದ್ದಿದ್ದು. ಬಹುಶಃ ಇದೇ ಕಾರಣಕ್ಕೆ ನಿಮಗೆ ಮುರಾದಾಬಾದ್ನಲ್ಲಿ ಓಟ್ ಸಿಕ್ಕಿದ್ದ? ಎಲ್ಲ ಮುಸಲ್ಮಾನರು ಎನ್ ಬ್ಲಾಕ್ ಓಟನ್ನ ನಿಮ್ಗೆ ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಆ ರೀತಿ ನೀವು ಲೆಕ್ಕಾಚಾರ ಮಾಡೋದಾದ್ರೆ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಬರುತ್ತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನನಗೆ 60,000 ರಿಂದ 70,000 ಹಿಂದೂ ಓಟ್ಗಳೇ ಬಿದ್ದಿರೋದು. ಹಾಗಾಗಿ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇದು ಮೊದಲನೇ ಸರಿ ಅಲ್ಲಿ ಸೆಕ್ಯುಲರ್ ಆಗಿ ಒಂದು ಎಲೆಕ್ಷನ್ ನಡೆದಿರುವಂತದ್ದು. ಯಾಕಂದ್ರೆ ಅಂದ್ರೆ ಹಿಂದೆ ಇದನ್ನೇ ಜನ ಕೂಡ ನೋಡಿ, ಮಾತಾಡ್ತಾ ಹಿಂದೆ ಇದ್ದಾರೆ. ಇದ್ದಂತ ಎಂಪಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ದೊಡ್ಡದಾಗಿ ಗಡ್ಡಗಳನ್ನ ಬಿಟ್ಕೊಂಡು ಬಂದಿದ್ದವರು, ಮೌಲಾನ ಆಗಿದ್ದವರು, ಅವರೆಲ್ಲ ಎಂಪಿ ಆಗಿ ಅಲ್ಲಿಂದ ಬಂದಿದ್ರು. ಇಲ್ಲ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಅನ್ಸುತ್ತೆ. ನೋಡಿ ಇವಾಗ ನಾವು ಎಲ್ಲ ರೈತರ ಮಕ್ಕಳು ಬಂದಿದೀವಲ್ಲ ಈ ತರ ಎಲೆಕ್ಷನ್ ಮಾಡೋದಕ್ಕೆ, ರೈತರ ಮಕ್ಳಿಗೂ ಅವಕಾಶ ಇದೆ. ಆದ್ರೆ ನೀವು ಸಾಕಷ್ಟು ಪ್ರಾಮಿಸ್ ಮಾಡಿದ್ದೀರಾ ಮುರಾದಾಬಾದ್ನ ಜನತೆಗೆ. ಅಲ್ಲ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಇವಾಗ ನಾನು ಅಲ್ಲಿ ಮುರಾದಾಬಾದ್ಗೆ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ ಒಂದು ಒಳ್ಳೆ ಸಿಟಿ ಅವಶ್ಯಕತೆ ಅವರಿಗಿದೆ ಅಂತ. ಆಮೇಲೆ ಅಲ್ಲಿ ನಾವು ಗಮನಿಸೋದಾದ್ರೆ ಜಾಸ್ತಿ ಫಾರಿನ್ ಎಕ್ಸ್ಚೇಂಜ್ ನಡೆಯುತ್ತೆ. ಸೊ ಹಾಗಾಗಿ ಇದನ್ನ ಡೆವಲಪ್ ಮಾಡಿದ್ರೆ ಸಿಟಿ ಕೂಡ ಡೆವಲಪ್ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋದಾಗ ಅಲ್ಲಿ ಯಾವ ಡೆವಲಪ್ಮೆಂಟ್ ಇರಲಿಲ್ಲ. ನಾನು ಅನ್ಕೊಂಡೆ ಪೂರ್ತಿ ಯುಪಿನಲ್ಲೇನೆ. ಆಮೇಲೆ ಎಲ್ಲಾ ಕಡೆ ಸುತ್ತದಾಗ್ಲೂ ನನಗೆ ಅದೇ ಅನ್ಸಿದ್ದು, ಎಲ್ಲೂ ಅಷ್ಟೊಂದು ವಿಕಾಸ ಡೆವಲಪ್ಮೆಂಟ್ ನೀವ್ ಆಗಿರ್ಲಿಲ್ಲ. ಏನ್ ನೋಡಿದ್ರಿ? ಬಹುಶಃ ಇದು ನಿಮ್ಗೆ ಮೊದಲನೇ ಸಲ ಅಂತ ಅನ್ಸುತ್ತೆ. ಪ್ರತಿ ಹಳ್ಳಿಗಳಿಗೂ ನೋಡಿ, ಹೋಗಿ ಅಲ್ಲಿ ನಿಜವಾಗ್ಲೂ ಪಾವರ್ಟಿ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಸರಿ ಇಲ್ಲ, ಸ್ಕೂಲಿನ ವ್ಯವಸ್ಥೆಗಳು ಸರಿಯಾಗಿಲ್ಲ, ಬಹಳಷ್ಟು ಸಮಸ್ಯೆಗಳಿವೆ. ಹೇಗಂದ್ರೆ ನಾವು ಬೆಳಗಿನ ಹೊತ್ತು ಕ್ಯಾಂಪೇನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಹುಡುಗರು ಏನು ಕೆಲಸ ಮಾಡೋದಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಸುತ್ತಾಡ್ತಾನೆ ಇರ್ತಾರೆ. ಹಾಗೆ ನೋಡೋದಾದ್ರೆ ಹುಡುಗರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಅಂತ ಖಂಡಿತವಾಗ್ಲೂ ಇರುತ್ತೆ. ಅಟ್ಲೀಸ್ಟ್ ಅವರಿಗೆ ಕುತ್ಕೊಂಡು ಓದೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆನ ನಾವು ಮಾಡ್ಕೊಟ್ರೆ, ಆಮೇಲೆ ಅವರಿಗೆ ಅರ್ಥ ಮಾಡಿಸಿ ಓದಿ ಅನ್ನೋದ್ರ ತಿಳಿ ಹೇಳ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗನು ಚೆನ್ನಾಗಿ ಓದಬಹುದು ಅಲ್ಲಿ. ಆಮೇಲೆ ಅಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ವರ್ಕ್ಸ್ ನಡೆದಿಲ್ಲ. ಹಾಗೆ ಅಲ್ಲಿ ಜನರ ಹೆಲ್ತ್ ಕೂಡ ಅಷ್ಟಾಗೇನು ಸರಿ ಇಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ, ಒಂದ್ಸರಿ ನಾನು ಕ್ಯಾಂಪೇನ್ ಮಾಡ್ಬೇಕಾದ್ರೆ ಅಲ್ಲಿನ ಒಂದಿಬ್ರು ಹೆಂಗಸರು ನನ್ನ ಹತ್ರ ಬಂದು ಅವ್ರು ಹೇಳ್ತಾ ಇದ್ರು, ನಾವು ಸುಮಾರು ವರ್ಷಗಳಿಂದ, ನಿಮಗೆ ಗೊತ್ತಾ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಸರಿಯಾದ ಬೆಳಕನ್ನೇ ನೋಡಿಲ್ಲ ಅಂತ. ಹಾಗೆ ನೋಡೋದಾದ್ರೆ ಇವಾಗ ನಮ್ಮ ವಯಸ್ಸು 73-75 ಆಗ್ತಾ ಇದೆ, ಇನ್ನೂ ಯಾವಾಗ ಅಂತಾರೆ. ಆಗ ಅನಿಸ್ತು ನನಗೆ, ನಮ್ಮ ಇಂಡಿಯಾ 21st ಸೆಂಚುರಿಲಿ ಇದೀವಿ, ಅದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ನಾವು. ಹಾಗೆ ನೋಡೋದಾದ್ರೆ ಪ್ರತಿಯೊಂದು ಸಣ್ಣ ಹಳ್ಳಿಲೂ ಕೂಡ ಒಂದು ಚಿಕ್ಕ ಬೆಳಕು ಮೂಡಬೇಕಾದಂಥದ್ದು ನಿಜ. ಯಾಕಂದ್ರೆ ಅದು ಇವಾಗ ಆಗಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಬೆಳಕು ಮಾತ್ಕೊಳ್ಳೋದಕ್ಕೆ ಆಗಲ್ವಲ್ಲ, ಪ್ರೋಗ್ರಾಮ್ ಕೂಡ ಆಗ್ತಾ ಇರ್ಲಿಲ್ಲ ಅವಾಗ, ಎಲ್ಲ ಖಾಲಿ ಆಗಲ್ಲ, ಎಲ್ಲ ಕಪ್ ಕಪ್ಪ ಕಾಣುತ್ತೆ. ಹೌದು, ಅಷ್ಟೇನೆ. ಆದ್ರೆ ನೀವೇನ್ ಮಾತು ಕೊಟ್ಟಿದ್ರಲ್ಲ, ಪ್ರತಿಯೊಬ್ಬ ನಾಯಕರು ಹಾಗೆ ಮಾತು ಕೊಡ್ತಾ ಇರ್ತಾರೆ. ನೋಡಿ, ಯಾವ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹೋಗ್ತಾರಲ್ಲ, ಅವರು ಪ್ರತಿ ಸಲ ಹೇಳ್ತಿರ್ತಾರೆ, ನಾವು ನಿಮ್ಗೆ ಪವರ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಸ್ಕೂಲ್ ತೆಗಿತೀವಿ, ಹಾಸ್ಪಿಟಲ್ ತೆಗಿತೀವಿ. ನಾನು ಕೂಡ ನಿಮ್ಮ ಭಾಷಣಗಳನ್ನ ಕೇಳಿದ್ದೀನಿ. ಎಲ್ಲ ನಾಯಕರ ಹಾಗೆ ನೀವು ಕೂಡ ಮಾತುಗಳನ್ನ ಕೊಟ್ಟಿದ್ದೀರಿ. ಅದನ್ನ ಪೂರ್ತಿ ಮಾಡ್ತಿರೋ ಇಲ್ವೋ? ಅಲ್ಲ ನೋಡಿ, ಇವಾಗ ನನಗೆ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಕೂಡ ಬುದ್ಧಿವಂತನೇ. ನನಗೆ ಗೊತ್ತಿದೆ ಏನು ಅಂತ ಅಂದ್ರೆ ತುಂಬಾ ಕಷ್ಟ ಇದೆ ಜೀವನ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ಈ ಒಂದು ಕ್ರೀಡೆ ಅನ್ನೋದ್ರಲ್ಲಿ ನಾನು ತೊಡಗಿಸ್ಕೊಂಡಾಗ, ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕಾದ್ರೂ ಹಾಗೆ ಆಗಿತ್ತು. ಜೀವನ ತುಂಬಾ ಕಷ್ಟನೇ ಇತ್ತು. ನಾನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾನೇನೆ. ಆಮೇಲೆ ಬೆಳಗಿನ ಕಷ್ಟದ ಕೆಲಸ ಏನಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಗ್ರೌಂಡ್ ಪ್ರಾಕ್ಟೀಸ್ಗೆ ಹೋದ್ಮೇಲೆ ವಾಪಸ್ ಬರೋದು ತುಂಬಾ ಕಷ್ಟ ಆಗ್ತಾ ಇತ್ತು, ಸುಸ್ತಾಗಿ ಹೋಗಿರ್ತಿದ್ವಿ. ಇವಾಗ ನಾನು ಅದನ್ನೇ ಯೋಚನೆ ಮಾಡೋದು, ಇಂಡಿಯಾ ಇಷ್ಟು ಮುಂದುವರೆದ ದೇಶ ಆಗಿದೆ, ಈಗಿನ ಹುಡುಗರು ಏನಿದ್ದಾರೆ, ಇವಾಗಿನ ಹುಡುಗರೆಲ್ಲ ಏನಿದ್ದಾರೆ ಸೇರ್ಕೊಂಡು ನಾವು ಮಾಡಿದಂಥ ಪ್ರಯತ್ನಗಳನ್ನ ಮಾಡಬೇಕು. ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಾಡ್ತಾರೆ ಅಂದ್ರೆ ಬಹಳ ಸಂತೋಷ. ಆದರೆ ಈಗಿನ ಹುಡುಗರು ಯಾರು ಅಷ್ಟು ಕಿಲೋಮೀಟರ್ ನಡೆಯೋದಿಲ್ಲ. ಆಮೇಲೆ ಈಗಿನ ಕಾಲದ ಹುಡುಗರಲ್ಲಿ ನಾವು ಸಣ್ಣ ವಯಸ್ಸಲ್ಲಿ ನೋಡ್ಬೋದು, ಅವ್ರ ಕೈಲಿ ಬೈಕ್ ಇರುತ್ತೆ, ಚಿಕ್ಕ ಮಕ್ಳ ಕೈಲಿ ಆಲ್ರೆಡಿ ಸೈಕಲ್ ಇರುತ್ತೆ. ಬಹಳ ಅದೃಷ್ಟ ಮಕ್ಕಳು ಅವರೆಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು, ಬದಲಾದಂತ ಕಾಲಘಟ್ಟದಲ್ಲಿ ಒಬ್ಬ ಹೊಸ ನಾಯಕ ಸಿಕ್ಕಿದ್ದಾನೆ ಮುರಾದಾಬಾದ್ಗೆ. ಮತ್ತೆ ನಿಮ್ಮ ಪ್ರಾಮಿಸ್ ದೇವ್ರದೇ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಜನತೆ ನನ್ನನ್ನು ಆಯ್ಕೆ ಮಾಡಿದ್ಮೇಲೆ ನಾನು ಅದರ ಪ್ರಯತ್ನ ಸಂಪೂರ್ಣವಾಗಿ ಮಾಡ್ಲೇಬೇಕಲ್ವಾ. ಮತ್ತೆ ಅದು ನನ್ನ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಅವ್ರ ಕೆಲಸ ಹಾಗಿದ್ರೆ ಮುರಾದಾಬಾದ್ನ ಜನತೆ ನಿಮ್ಮ ಮಾತನ್ನ ಕೇಳಿ ಬಹಳ ಖುಷಿ ಪಟ್ಟಿರ್ತಾರೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಿಂದ ವಾಪಸ್ ಬಂದ ನಂತರ ಅಜರುದ್ದೀನ್ ಅವರನ್ನ ಕೇಳೋಣ. ಅವರ ನಿಜ ಜೀವನದ ಬಗ್ಗೆ, ಅವರ ಪರ್ಸನಲ್ ಲೈಫ್ ನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಹತ್ರ ಇದೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಅಜರ್ ಸಾಹೇಬ್ರೆ, ನೀವು ಮಾತು ಕೊಟ್ಟಿದ್ರೆ ಅಲ್ಲ, ನಿಮ್ಗೆ ಬಿಜಿಲಿ ಕೊಡ್ತೀವಿ ಅಂತ. ಆದ್ರೆ ಜನತೆ ಹೇಳ್ತಾರೆ, ಬಿಜಿಲಿ ಅಂದ್ರೆ ನಿಮ್ ಹೆಂಡತಿ ಅಲ್ವಾ? ಅಲ್ಲ ಬಹಳ ದೊಡ್ಡ ಮಾತು ಇದು. ಏನಂದ್ರೆ, ಯಾವ ಅಜರುದ್ದೀನ್ 156 ಕ್ಯಾಚ್ಗಳನ್ನ ತಗೊಂಡು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದಾರೋ, ಅವ್ರನ್ನ ಸಂಗೀತ ಬಿಜಿಲಾನಿ ಅವರು ಕ್ಯಾಚ್ ಹಾಕೊಂಡ್ರು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಕಟಕಟೆಯಲ್ಲಿ ನಿಂತಿರೋರು ಮೊಹಮ್ಮದ್ ಅಜರುದ್ದೀನ್. ಅಜರುದ್ದೀನ್ ಅವರು ಕ್ರಿಕೆಟ್ನ ಮೈದಾನದಲ್ಲಿ ಬ್ಯಾಟ್ನಿಂದ, ತಮ್ಮ ಬೌಲಿಂಗ್ನಿಂದ, ಫೀಲ್ಡಿಂಗ್ನಿಂದ ಅದ್ಭುತವನ್ನೇ ಮಾಡಿದ್ದಾರೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ
ಇವರು ಬರೀ ಅವರ ಹೆಂಡತಿ ಮಾತನ್ನು ಕೇಳುತ್ತಾರೆ ಎಂಬುದು. ಅದರ್ ಸಾಹೇಬ್ರೆ, ನೀವು ಮುರಾದಾಬಾದ್ನ ಜನತೆಗೆ ಮಾತು ಕೊಡ್ತೀರಲ್ಲ, ನಿಮ್ಗೆ ಬಿಜಿಲಿ ಕೊಡ್ತೀವಿ ಅಂತ. ಆದ್ರೆ ಜನತೆ ಹೇಳ್ತಾರೆ ಬಿಜಿಲಿ ಅಂದ್ರೆ ನಿಮ್ ಹೆಂಡತಿ ಅಲ್ವಾ? ಅದು ಬಹಳ ದೊಡ್ಡ ಮಾತು ಇದು. ಏನಂದ್ರೆ ಹೌದು, ನಿಜ. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಅವ್ರದ್ದು ಬಹಳ ಕಷ್ಟ ಇದೆ, ಕೆಲಸ ಇದೆ. ಆಮೇಲೆ ಅವರು ಸಹ ನಮಗೆ ಕ್ಯಾಂಪೇನಿಂಗು ಇನ್ನೊಂದು ವಿಚಾರದಲ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿದ್ದೀನಿ. ಸೊ ನಾವು ಹೋಗ್ಬೇಕಾದ್ರೆ ಅವರು ಬಹಳ ಬೆಳಕಿನಂತೆ ನಮ್ಮ ಮುಂದೆ ಸಾಕ್ತಾ ಇದ್ರು. ಹಾಗಾಗಿ ಖಂಡಿತವಾಗ್ಲೂ ಅವ್ರ ಬೆಳಕೆ ಅಲ್ವಾ ನಮ್ಮ ಜೀವನಕ್ಕೆ. ನೋಡಿ, ಜನ ಕೇಳ್ತಾ ಇದ್ದಾರೆ ನಿಮ್ ಲೈಫಲ್ಲಂತೂ ಬಿಜಿಲಿ ಬಂದಿದ್ದಾಯ್ತು. ಹೌದು, ಆದ್ರೆ ಮುರಾದಾಬಾದ್ಗೆ ಬಿಜಿಲಿ ಯಾವಾಗ ಬರುತ್ತೆ? ಖಂಡಿತವಾಗ್ಲೂ ಆಗುತ್ತೆ, ಹಾಗೆ ಆಗುತ್ತೆ. ದೇವ್ರ ದಯೆ 5 ವರ್ಷದಲ್ಲಿ ನಮ್ಮ ಪ್ರಯತ್ನ ಎಲ್ಲ ಸಂಪೂರ್ಣವಾಗಿ ಅದೇ ಆಗಿರುತ್ತೆ. ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು MP ಆದಾಗ್ಲಿಂದಾನು ಅಲ್ಲಿ 10 ರಿಂದ 12 ಗಂಟೆ ಕರೆಂಟ್ ಆಫ್ ಆಗ್ತಾ ಇತ್ತು. ಆದ್ರೆ ಈಗ ಬರೀ 6 ಗಂಟೆಗಳ ಕಾಲ ಕಣ್ಣು ಕಟ್ ಆಗ್ತಿದೆ ಅಷ್ಟೇ. ಬಂದು ಸ್ವಲ್ಪ ದಿನಗಳಲ್ಲಿ ಇಷ್ಟು ಕೆಲಸ ಆಗಿದೆ. ಇನ್ನು ವರ್ಷಾನ್ಗಟ್ಲೆ ಇದ್ರೆ ಕೆಲಸ ಖಂಡಿತ ಆಗುತ್ತೆ. ಆದ್ರೆ ಈ ಮಾತು ನಿಜನಾ? ನಿಮ್ಮ ಎದೆನಲ್ಲಿ ಏನು ಹೃದಯ ಇದೆಯಲ್ಲ, ಅದರ ಎದೆ ಬಡಿತ ನಿಮ್ದೇನೆ. ಆದ್ರೆ ಅದನ್ನ ಆಳ್ತಾ ಇರೋರು ಸಂಗೀತ ಬಿಜಿಲಾನಿ. ಆ ಥರ ಏನಿಲ್ಲ, ಖಂಡಿತ ಕೇಳ್ತೀನಿ ಅವ್ರ ಮಾತನ್ನು. ಆದರೆ ತುಂಬ ಚೆನ್ನಾಗಿ ಕೇಳ್ತೀನಿ. ಅವರು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಾನು ಯಾವಾಗಲೂ ಅವ್ರ ಮಾತನ್ನು ಕೇಳಲ್ಲ ಅನ್ನೋದೇ ಅವ್ರ ಕಂಪ್ಲೇಂಟ್. ಹೌದೆಲ್ಲ ಉಲ್ಟಾನೇ ನಮ್ಮ ಜೀವನದಲ್ಲಿ. ಯಾಕಂದರೆ ಅವ್ರ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಾನು ಅವ್ರ ಮಾತನ್ನು ಕೇಳೋದಿಲ್ಲ, ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ ಅನ್ನೋದು ಅವ್ರ ವಾದ. ಇಲ್ಲ, ನೀವು ಜನತೆಗೆ ಹೇಳ್ಬಿಡಿ, ನೀವು ಅವ್ರ ಮಾತನ್ನ ಕೇಳ್ತೀರಾ? ಇಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಹೇಳಿ? ಖಂಡಿತವಾಗ್ಲೂ ಕೇಳ್ತೀನಿ. ಕೇಳೋಂಥ ಮಾತಿದ್ರೆ ಖಂಡಿತವಾಗ್ಲೂ ಒಪ್ಕೋತೀನಿ. ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ, ಆಮೇಲೆ ಅದು ಸರಿ ಹೋಗುತ್ತೆ. ಯಾವಾಗ್ಲಾದ್ರೂ ಆರ್ಗ್ಯುಮೆಂಟ್ಸ್ ಆಗುತ್ತೆ? ಬಹಳ ಕಮ್ಮಿ. ನೀವ್ ಯಾವಾಗ್ಲೂ ಸರೆಂಡರ್ ಆಗ್ಬಿಡ್ತೀರಾ? ಅದು ಆಲ್ರೆಡಿ ಆಗೋಗಿದ್ದೀರಾ. ಹೆಣ್ಣಿನ ಮುಂದೆ ಗಂಡು ಯಾವಾಗಲೂ ಸರೆಂಡರ್ ಆಗಿರೋದು ಅದು ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ಲ. ಯಾಕಂದ್ರೆ ನೋಡಿ, ನಿಮ್ಮ ಬಾಲ್ಯದ ಗೆಳೆಯರು ಯಾರಿದ್ರಲ್ಲ, ಅವ್ರ ಜೊತೆಗೆ ನಾನು ಮಾತಾಡಿದ್ದೆ. ನೀವು ಬಾಲ್ಯದಲ್ಲಿ ಸೈಕಲ್ ತುಳಿತಾ ಇದ್ರಲ್ಲ ಅವ್ರ ಜೊತೆಗೆ. ಅವ್ರು ಹೇಳ್ತಾ ಇದ್ರು ಅದರ್ ಒಬ್ಬ ಸೀದಾ ಸಾದಾ ಹುಡುಗ, ಅವನಿಗೆ ಕೇವಲ ಗೊತ್ತಿದ್ದು ಕ್ರಿಕೆಟ್, ಮೈದಾನ, ನಮಾಜ್ ಮತ್ತೆ ಮನೆ. ಈಗಲೂ ಅದೇನೆ ನೋಡಿ. ನಾನು ನೇರವಾಗಿದ್ದೀನಿ, ಅದಕ್ಕೋಸ್ಕರ ಎಲ್ಲರ ಮುಂದೆ ಕೂತಿದ್ದೀನಿ. ಆದ್ರೆ ಅವ್ರು ಹೇಳಿದ್ರು ಯಾವಾಗಲೂ ಚೇಂಜ್ ಆಗಿಲ್ಲ, ನನ್ನ ನೇಚರಲ್ಲಿ ಏನು ಚೇಂಜಸ್ ಇಲ್ಲ. ಅದಕ್ಕೆ ಜನ ಈಗ್ಲೂ ಹಳೆ ನನ್ನ ಫ್ರೆಂಡ್ಸ್ ಎಲ್ಲಾನು ಹೇಳ್ತಾರೆ ನೀನ್ ಮೊದಲೇ ಹೇಗಿದ್ಯೋ ಈಗಲೂ ಹಾಗೆ ಇದೆಯಾ ಅಂತ. ನೋಡಿ, ಅವ್ರು ಹೇಳ್ತಾರೆ ಯಾವಾಗ ಸಂಗೀತ ಅಜರ್ನ ಜೀವನಕ್ಕೆ ಬಂದ್ರು ಅವ್ರದೊಂದು ಸ್ಟೈಲ್ ಬದಲಾಯಿತು, ಅವರ ಫ್ಯಾಷನ್ ಬದಲಾಯಿತು, ಅವರು ಬಟ್ಟೆ ಹಾಕೊಳ್ಳುವಂತ ರೀತಿನಲ್ಲಿ ಬದಲಾವಣೆ ಆಗಿದೆ, ಅವರ ಲುಕ್ಸ್ ಅಲ್ಲಿ ಬದಲಾವಣೆ ಆಗಿದೆ. ಹೀರೋ ಆಗಿದ್ದಿದ್ರೆ ಎಷ್ಟೊತ್ತಿಗೆ ಫಿಲಮಲ್ಲಿ ಇರ್ತಾ ಇದ್ದೆ. ಖಂಡಿತವಾಗ್ಲೂ ಹೀರೋ ಅಂತ ಅಲ್ಲ, ನಾನು ಹೀರೋಗಳು ಆಗಿದ್ರೆ ಫಿಲಮಲ್ಲಿ ಇರ್ತಾ ಇದ್ದೆ. ಇಲ್ಲ, ನಾನು ಕೆಲವೊಂದನ್ನ ಅವರಿಂದನೂ ಕಲ್ತಿದ್ದೀನಿ. ಯಾಕಂದ್ರೆ ಅವರು ಒಬ್ರು ಹೀರೋ ಅಂತ ಹೇಳಿದ್ರೆ ಆ ಪರ್ಸನಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಡಿಸೈನರ್ಸ್ ಕೂಡ ಇರ್ತಾರೆ. ಆಮೇಲೆ ಪ್ರತಿ ಸರಿನೂ ಕೂಡ ನಾನು ಅವರಿಂದನೂ ಏನಾದರೂ ಒಂದು ಕಲಿತಾನೆ ಇರ್ತೀನಿ. ಹಾಗೇನೆ ಅವರಿಗೂ ಕೂಡ ನನ್ನ ಕಡೆಯಿಂದ ಕಲಿಸಿದ್ದೀನಿ. ಅವರು ನಿಮ್ಗೇನು ಹೇಳ್ಕೊಟ್ರು? ಅವರು ನನಗೆ ಕಲಿಸಿದ್ದಾರೆ. ಏನಂದರೆ ಮೊದಲನೇದಾಗಿ ಹೇಳಬೇಕು, ಸ್ಟೈಲ್ ಮಾಡೋದು ಸ್ವಲ್ಪ ಕಲ್ತಿದ್ದೀನಿ. ಆಮೇಲೆ ಬಟ್ಟೆಗಳನ್ನು ಹಾಕೊಳ್ಳೋ ರೀತಿನೂ ಕಲ್ತ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಅವ್ರಿಗೆ ಒಂದಷ್ಟು ಅವರು ನಿಮ್ಗೇನು ಹೇಳ್ಕೊಟ್ರು? ನಾನು ಅವ್ರಿಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ರೆ ಪ್ರತಿ ಸರಿ ಅವ್ರುಗಳನ್ನ ನಾನು ಏನಾದರೂ ಕೇಳಿದಾಗ ನಾನು ಒಂದೇ ಮಾತನ್ನ ಹೇಳ್ತಾ ಇದ್ದೆ, ನಾನು ನೇರವಾಗಿ ಮಾತಾಡ್ತಾ ಇರ್ತೀನಿ ಅಂತ. ಸೊ ನಾನು ಆ ಪಾಯಿಂಟನ್ನೇ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಪಾಯಿಂಟ್. ಆದ್ರೆ ಈ ಮಾತು ನಿಜನಾ? ಅವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ಹಲವಾರು ವಿಧವಾದ ಬದಲಾವಣೆ ಆಗಿದೆಯಾ? ನನಗೇನನ್ಸುತ್ತೆ ಅಂದರೆ ಅಷ್ಟು ತೀರಾ ಏನೂ ಬದಲಾವಣೆ ಇಲ್ಲ ಅಂತ. ಕ್ರಿಕೆಟ್ ಆಡ್ತಾ ಇದ್ದೆ, ಆವಾಗ ಬಹಳಷ್ಟು ಮುಂದಕ್ಕೆ ಬರ್ತಾ ಇದ್ವಿ. ಆಮೇಲೆ ಅದರ ಜೊತೆಗೆ ಟೆಲಿವಿಷನ್ ವಿಚಾರ ಕೂಡ ಜಾಸ್ತಿ ಮುಂದುವರಿತು ಅಂತ ಹೇಳ್ಬೋದು. ಆಮೇಲೆ 93, 94 ಆದಮೇಲೆ ಹೇಳಬೇಕು ಅಂದರೆ ಇಂಡಿಯನ್ ಗೇಮ್ಸ್ ಇದು ಅಂದರೆ ಕ್ರಿಕೆಟು ಸ್ವಲ್ಪ ಜಾಸ್ತಿ ಪ್ರಸಿದ್ಧಿ ಆಯಿತು. ಆಮೇಲೆ ದೊಡ್ಡ ಚಾನೆಲ್ಗಳೆಲ್ಲ ಬಂದವು, ಅದರ ಟೆಲಿಕಾಸ್ಟ್ ಆಗಕ್ಕೆ ಶುರುವಾಯಿತು. ಸೊ ಆಗ ಹೆಚ್ಚೆಚ್ಚು ಜನ ಅದನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಈಗ ಟಿವಿ ಚಾನೆಲ್ಗಳಲ್ಲೇ. ಈ ಮಾತು ಕೂಡ ನಿಜನಾ? ನೀವು ಸ್ವಲ್ಪ ನಾಚ್ಕೊಳ್ತಾ ಇದ್ರಂತೆ, ಸಾಕಷ್ಟು ಕಡಿಮೆ ಜನರನ್ನ ನೀವು ಭೇಟಿ ಮಾಡ್ತಿದ್ರಂತೆ, ಆಮೇಲೆ ನೀವು ಹೆಚ್ಚಿನ ಜನರನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ರಿ. ಈಗಲೂ ನನಗೆ ಸಂಕೋಚದ ಸ್ವಭಾವನೇ, ನಾನು ಕಡಿಮೆ ಜನನೇ ಮೀಟ್ ಮಾಡೋದು. ಹಾಗೆ ನೋಡೋದಾಯ್ತು ನಾನು ಜಾಸ್ತಿ ಮೀಟ್ ಮಾಡಲ್ಲ. ಈಗಲೂ ನನಗೆ ಸ್ನೇಹಿತರು ತುಂಬ ಕಮ್ಮಿ ಇರೋದು, ಅವ್ರನ್ನೇ ಮೀಟ್ ಮಾಡ್ತೀನಿ ಅಷ್ಟೇ ನಾನು. ಯಾಕಂದರೆ ನನಗೆ ಆಟ ಆಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅವಾಗ ಆಡಬೇಕಾದ್ರೆ ಜಾಸ್ತಿ ಗ್ರೌಂಡಲ್ಲಿ ಎಲ್ಲರೂ ಕಡಿಮೆನೇ ಅಲ್ವಾ, ಆಟದ ವಿಚಾರ ಬಿಟ್ಟು ಬೇರೆ ಏನು ಮಾತಾಡ್ತಾ ಇರಲಿಲ್ಲ. ಒಬ್ರು ಫಿಲ್ಮ್ ಸ್ಟಾರ್ನೇ ಮದುವೆ ಆಗೋದಕ್ಕೆ ಏನು ಕಾರಣ ಇದೆ? ಅಲ್ಲ ನೋಡಿ, ನನಗೇನನ್ಸುತ್ತೆ ಅಂದರೆ ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ನನಗೆ ಹೇಳ್ತಾ ಇದ್ರು, ನಾನು ನಮ್ಮಮ್ಮಂಗೆ ಕೇಳ್ತಾ ಇದ್ದಾಗ ಏನಾದರೂ ಅಂಗಡಿಗೆ ಹೋಗಿ ತೊಗೊಂಡು ಬಾ ಹೋಗು ಮಗನೇ ಅಂತ ಹೇಳಿ ಕಳಿಸಿದಾಗ ಮಾರ್ಕೆಟಿಗೆ ಕಳಿಸೋರು. ಆಗ ನಾನು ಹೋಗಿ ತೊಗೊಂಡು ವಾಪಸ್ ಬರಬೇಕಾದ್ರೆ ನಾನು ನಮ್ಮ ತಂದೆ ಜೊತೆ ಇರಬೇಕಾದ್ರೆ ನನಗೆ ಸಿನಿಮಾ ಎಲ್ಲ ನೋಡೋದಕ್ಕೆ ಬಿಡ್ತಿರ್ಲಿಲ್ಲ, ನನಗೆ ಅಲೋ ಮಾಡ್ತಾ ಇರಲಿಲ್ಲ. ಸೊ ಆಗ ಶೋಲೆ ಪಿಕ್ಚರ್ ರಿಲೀಸ್ ಅಂತ ಟೈಮು ಒಂದ್ಗಡೆ ಡೈಲಾಗ್ ಕೇಳಿಸ್ತಾ ಇತ್ತು, ನಾನು ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ಏನು ಮಾಡಿದ್ದಾರೆ, ಮನೇಲಿ ಕೆಲಸದವನ್ನ ಕಳಿಸಿದ್ದಾರೆ, ಹೋಗು ಇಷ್ಟೊತ್ತಾದ್ರೂ ಬಂದಿಲ್ಲ, ಏನು ಮಾಡಿದೆ ನೋಡ್ಕೊಂಡು ಬಾ ಅಂತ. ನನಗೆ ಅವಾಗ ಗೊತ್ತೇ ಆಗಿಲ್ಲ, ಆ ಕೆಲಸದವನ್ ಬಂದು ನನ್ನ ಮುಂದೆ ನಿಂತು ಆ ಕಡೆ ಹೋಗಿ ವಾಪಸ್ ಹೊರಟೋಗಿದ್ದಾನೆ ಅವನು ಆಲ್ರೆಡಿ. ಆಮೇಲೆ ನನಗೆ ಯೋಚನೆ ಕೂಡ ಬಂದಿರಲಿಲ್ಲ ಅವ್ನು ಯಾಕೆ ಬಂದ ಯಾಕೆ ಹೋದ ಅಂತ. ಆಮೇಲೆ ನಾನು ವಾಪಸ್ ಮನೆಗೆ ಹೋದಾಗ ಅವಾಗ ಬಹಳಷ್ಟು ಒಳ್ಳೆ
ಒಳ್ಳೆ ಮರ್ಯಾದೆ ಕೊಟ್ಟರು ಮನೇಲಿ. ಸೊ ಆಮೇಲೆ ಡಿಸೈಡ್ ಮಾಡಿದೆ ಯಾಕೆ ಅಷ್ಟು ದೂರ ಹೋಗ್ಬೇಕು, ಇಲ್ಲೇ ಇರೋಣ ಬಿಡು ಅಂತ. ಅಂದ್ರೆ ಸಿನಿಮಾ ನೋಡೋದಕ್ಕೆ ನಿಮ್ಗೆ ಓದೇ ಬೀಳ್ತಾ ಇತ್ತು, ಆದ್ರೆ ಹೌದು. ನೀವು ಫಿಲ್ಮ್ ಸ್ಟಾರ್ ಅನ್ನೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಹೇಳಿರ್ಬೋದಿತ್ತು. ಒಳ್ಳೇದೇ ಅಲ್ವಾ? ನಾನು ಸಂಗೀತ ಅವರ ಒಂದು ಇಂಟರ್ವ್ಯೂನ ನೋಡಿದ್ದೆ. ಅವ್ರು ಹೇಳ್ತಾರೆ, ಮೊದಲ ಸಲ ಭೇಟಿಯಾದಾಗ ಒಂದು ಆಡ್ ಫಿಲ್ಮ್ನ ನೀವು ಜೊತೆನಲ್ಲಿ ಮಾಡ್ತೀರಿ. ಆ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿ ಅಥವಾ ಗೆಳೆತನ ಏನೂ ಇರ್ಲಿಲ್ಲ. ಇಲ್ಲ, ಅವಾಗ ಒಂದೇ ಸಮ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಹುಡುಗ. ಅಂದರೆ ನೀವು ಹೇಳಿದ್ರಲ್ಲ ಅವಾಗಲೇ ನಂತರ ಶೈ ಹುಡುಗ ಅಂತ. ಹಾಗೆ ಆದ್ರೆ ನೋಡಿ, ಅವ್ರು ಹೇಳ್ತಾರೆ ನ್ಯೂಸ್ ಪೇಪರ್ಗಳಲ್ಲಿ ಪದೇ ಪದೇ ಪ್ರಿಂಟ್ ಆಗೋದಕ್ಕೆ ಶುರುವಾಯ್ತು, ಅಜರ್ ಮತ್ತೆ ಸಂಗೀತ ಅವ್ರ ಮಧ್ಯದಲ್ಲಿ ರೊಮ್ಯಾನ್ಸ್ ಇದೆ ಅಂತ. ಬಹುಶಃ ಆ ಕಾರಣಕ್ಕೆ ರೊಮ್ಯಾನ್ಸ್ ಶುರುವಾಯ್ತಾ? ಇನ್ನೂ ಜಾಸ್ತಿನೇ ಆಗೋಯ್ತು ಸರ್. ನನಗನ್ಸೋಂಗೆ ಮೀಡಿಯಾ ತುಂಬ ಹೆಲ್ಪ್ ಮಾಡ್ತು ಆ ವಿಚಾರದಲ್ಲಿ ನನಗೆ ಅನ್ಬೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ಎದೆನಲ್ಲಿ ಸಣ್ಣದಾಗೇನೋ ಇತ್ತು, ಮೀಡಿಯಾದವರು ಅದನ್ನ ಹೆಚ್ಚು ಮಾಡ್ಬಿಟ್ರು. ಹೌದು, ಹೆಚ್ಚು ಮಾಡ್ಬಿಟ್ರು. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ ಅಜರ್ ಅವ್ರನ್ನ? ನೀವು ಅಜರ್ ಅವ್ರೆ, ನಿಮಗೆ ಸಂಗೀತ ಅವ್ರ ಮೇಲೆ ಪ್ರೀತಿ ಆಯ್ತಲ್ಲ, ಅಂದ್ರೆ ಆಳವಾದ ಪ್ರೀತಿ, ಆಗ ನಿಮ್ಗೆ ಆಟದಲ್ಲಿ ಮನ್ಸೇ ಇರ್ಲಿಲ್ಲ ಅಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನನ್ನ ರೆಕಾರ್ಡ್ಸ್ ಎಲ್ಲ ಏನೇನಿದೆ ನೋಡಿ, ಆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿ. ಆ ಟೈಮಲ್ಲಿ ನಾವು ಎಷ್ಟು 100s ಮಾಡಿದೀವಿ, ಎಷ್ಟು ಮ್ಯಾಚ್ಗಳನ್ನ ಗೆದ್ದಿದ್ದೀವಿ, ಏನೇನು ಮಾಡಿದೀವಿ ಅಂತೆಲ್ಲ ಗೊತ್ತಾಗುತ್ತೆ. ಆಮೇಲೆ ನನ್ನ ಕ್ಯಾಪ್ಟನ್ಸಿಲಿ 97 ಅಲ್ಲ 96 ನನಗೆ ಅವಾಗ ಮತ್ತೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಆಗ ಆ ವರ್ಷದಲ್ಲಿ ನಾವೊಂದು ಸುಮಾರು 10 ಟೂರ್ನಮೆಂಟ್ಗಳನ್ನ ಗೆದ್ದಿದ್ದೀವಿ ನಾವು. ಆದರೆ ನನಗೆ ಒಂದೇ ಒಂದು ಕೊರತೆ ಏನಂತ ಹೇಳಿದ್ರೆ, ನಾನು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲಿಲ್ಲ. ಒಂದು ರಿಗ್ರೆಟ್ ಅಂತ ಏನಾದರೂ ಇದ್ರೆ ಕ್ರಿಕೆಟಲ್ಲಿ ಅದು ಅಂತ ಹೇಳ್ಬೋದು. ನೋಡಿ, ಇಲ್ಲ, ಏನು ಮಾಡಕ್ ನೋಡಿ ನನ್ಗೆ ಹೇಳಿದ್ರು ನೋಡಿ, ಯಾವ ಅಜರುದ್ದೀನ್ 156 ಕ್ಯಾಚ್ಗಳನ್ನ ತಗೊಂಡು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದಾರೋ ಅವ್ರನ್ನ ಸಂಗೀತ ಬಿಜಿಲಾನಿ ಅವರು ಕ್ಯಾಚ್ ಹಾಕೊಂಡ್ರು. ಹೌದು. ಏನು ನೋಡಿ, ನಾವು ಮಾಡಿ ರಿಸರ್ಚ್ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ, ನಿಮ್ಗೆ ಹಳೆ ಹಿಂದಿ ಸಾಂಗ್ಗಳಂದ್ರೆ ಬಹಳ ಇಷ್ಟ ಆಗ್ತಿತ್ತು, ಅದರಲ್ಲೂ ವಿಶೇಷವಾಗಿ ಸ್ಯಾಡ್ ಸಾಂಗ್ಸ್. ಅಲ್ಲ ನೋಡಿ, ಇವಾಗ ಹಳೆ ಕಾಲದ ಹಾಡುಗಳಲ್ಲಿ ಒಂದಷ್ಟು ಮೀನಿಂಗ್ಗಳು ಇರ್ತಾ ಇತ್ತು, ಆದ್ರೆ ಈಗಿನ ಹಾಡುಗಳಲ್ಲಿ ಅಷ್ಟು ಅರ್ಥ ಇರೋದಿಲ್ಲ. Songs. ಹಾಗಾಗಿ ಮೊದಲಿಂದನೂ ನಾವು ನೋಡಿ ಚಿಕ್ಕ ಟೇಪ್ ರೆಕಾರ್ಡ್ಗಳು ಅಷ್ಟೇ ಇತ್ತು, ಟಿವಿ ಏನು ಇರ್ಲಿಲ್ಲ. ಆಗ ಅದನ್ನೇ ಕೇಳ್ತಾ ಇದ್ವಿ. ಸೊ ಜಾಸ್ತಿ ನಾವು ಹಳೆ ಹಾಡುಗಳನ್ನೇ ಕೇಳ್ತಿದ್ರಿಂದ ಈಗಲೂ ತಲೆಯಲ್ಲಿ ಅದೇ ಮತ್ತೆ ಉಳಿದಿರುತ್ತೆ. ಸಂಗೀತ ಅವ್ರಿಗೆ ಇಂಥ ಹಾಡುಗಳು ಖಂಡಿತ ಇಷ್ಟ ಆಗಲ್ಲ. ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಅವಳ ಮುಂದೆ ನಾನು ಹಾಡುಗಳನ್ನೇ ಹಾಕಲ್ಲ, ನಾನು ನನ್ನ ರೂಮಲ್ಲಿ ಹಾಕೊಂಡು ಕೇಳಿಸ್ಕೊತೀನಿ. ನೀವು ಅವ್ರಿಗೆ ಇಷ್ಟವಾದ ಹಾಡುಗಳನ್ನ ಹಾಕ್ತೀರಾ ಅಥವಾ ನಿಮ್ಗೆ ಇಷ್ಟವಾದ ಹಾಡುಗಳ? ಇತ್ತೀಚೆಗೆ ಹಾಡುಗಳನ್ನೇ ಹಾಕ್ತಾ ಇಲ್ಲ. ನಾನು ಯಾವಾಗ ಪಾಲಿಟಿಕ್ಸಿಗೆ ಬಂದು ಅವಾಗಿಂದ ಹಾಡುಗಳು ಕೇಳಕ್ಕೆ ಸಮಯನೇ ಇಲ್ಲ. ಏನು ಹಾಡು ಬರುತ್ತೆ ತಲೆಯಲ್ಲಿ ಅಂತ ಹೇಳಿದ್ರೆ ಏನಾದರೂ ಒಂದು ಜನತೆಗೆ ಮಾಡಬೇಕು, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡಿದಾರಲ್ಲ. ಇತ್ತೀಚೆಗೆ ನಾನು ಹೆಚ್ಚು ಯೋಚನೆ ಮಾಡೋದೇ ಅದನ್ನ. ನೀವು ಸಾಕಷ್ಟು ಕಷ್ಟದ ದಿನಗಳನ್ನ ನೋಡಿದ್ದೀರಾ. ಒಂದು ಕಾಲದಲ್ಲಿ ನೀವು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರಿ, 800 ರೂಪಾಯಿ ಸಂಬಳ ಸಿಗ್ತಾ ಇತ್ತು ನಿಮ್ಗೆ. ಮತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಗೆಳೆಯರಿದ್ರು, ಅವ್ರ ಜೊತೆ ನೀವು ಕ್ರಿಕೆಟ್ ಆಡ್ತಾ ಇದ್ರಿ, ಅವ್ರ ಜೊತೆ ನೀವು ಸೈಕಲ್ ತುಳಿತಾ ಇದ್ರಿ. ಇವತ್ತು ಕೂಡ ಆ ಹಳೆ ಗೆಳೆಯರ ಜೊತೆಗೆ ನಿಮ್ಮ ಭೇಟಿ ಆಗ್ತಾ ಇರತ್ತಾ? ಖಂಡಿತವಾಗ್ಲೂ ನಮ್ಮ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ತೀನಿ. ನಾನು ಯಾವಾಗಾದ್ರೂ ಹೈದರಾಬಾದಿಗೆ ಹೋದಾಗ ಖಂಡಿತವಾಗ್ಲೂ ಅವ್ರನ್ನ ಭೇಟಿ ಮಾಡ್ತೀನಿ. ಆದ್ರೆ ಕೆಲವರು ಸ್ನೇಹಿತರೆಲ್ಲನೂ ಹೊರಗಡೆ ದೇಶದಲ್ಲಿದ್ದಾರೆ, ಇನ್ ಕೆಲವರು ಇಲ್ಲೇ ಇದ್ದಾರೆ. ಸಿಕ್ಕಿದಾಗ ಟೈಮ್ ಸಿಕ್ಕಾಗ ಮೀಟ್ ಮಾಡ್ತೀನಿ. ಹಾಗೆ ನನಗೇನು ನೆನಪಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ನನ್ನ ಜೊತೆ ಇದ್ದಾಗ ಕಾಲೇಜಲ್ಲಿ ಓದ್ತಿದ್ದ, ಸ್ಕೂಲಲ್ಲಿ ಓದ್ತಾ ಇದ್ದ. ಎಷ್ಟು ಮ್ಯಾಚ್ಗಳನ್ನ ನಾನು ಜೊತೆ ಆಡಿ ಗೆದ್ದಿದ್ದೀನಿ. ಆಮೇಲೆ ಈಗ ಇತ್ತೀಚೆಗೆ ಅವ್ನು ಮತ್ತೆ ನಮ್ಮ ಜೊತೆಗೆಲ್ಲ ಬಂದು ಕ್ಯಾಂಪೇನಿಂಗ್ ಎಲ್ಲ ಮಾಡ್ದ. ಅವನ ಹೆಸರು ಪವನ್ ಕುಮಾರ್. ಮನೆಯವ್ರಿಗೆ ಏನ್ ಇಷ್ಟ ಆಯ್ತು? ನೀವು ಕ್ರಿಕೆಟ್ ಆಡೋದಾ ಅಥವಾ ಓದಿನ ಬಗ್ಗೆ ಗಮನ ಕೊಡೋದಾ? ಇಲ್ಲ, ನನಗೆ ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿರಲಿಲ್ಲ. ನಾನು ಪ್ರತಿ ಸರಿನೂ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೆ ಅಂದಾಗ ನನಗೆ ಎನ್ಕರೇಜ್ಮೆಂಟೇ ಮಾಡಿದ್ದಾರೆ. ಹಾಗೆ ನೋಡೋದಾದ್ರೆ ನನಗೆ ನೆನಪಿರೋ ಹಾಗೆ ನಾವು ಹೆಚ್ಚು ಮ್ಯಾಚ್ಗಳನ್ನ ಆಡಬೇಕಾದ್ರೆ ನಿಜಾಮ್ ಕಾಲೇಜಲ್ಲಿ ಅಪ್ಪ ಆ ಕಡೆ ಬರೋರು, ಅವರು ಆಫೀಸ್ಗೆ ಹೋಗುವಂಥ ರಸ್ತೆ ಅದೇ ಆಗಿತ್ತು. ಸೊ ಅವ್ರು ಹೋಗ್ಬೇಕಾದ್ರೆಲ್ಲ ಒಂದು ಸೈಡ್ ಗ್ರೌಂಡಿಗೆ ವಿಸಿಟ್ ಹಾಕಿದಾಗ ನೋಡ್ತಾ ಇದ್ರು. ಅವಾಗ ಏನಾದ್ರು ನಮ್ಮ ನಿಜಾಮ್ ಕಾಲೇಜ್ದು ಬ್ಯಾಟಿಂಗ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡೋರು ಅಂದ್ರೆ ಒಂದು ಅರ್ಧ ದಿನ ಅಲ್ಲೇ ನಿಂತ್ಕೊಳ್ಳೋರು, ಅರ್ಧ ದಿನ ಮ್ಯಾಚ್ ನೋಡಿ ಆಮೇಲೆ ಅವರು ಆಫೀಸ್ಗೆ ಹೋಗ್ತಾ ಇದ್ರು. ಆಮೇಲೆ ನಮ್ಮ ಗ್ರ್ಯಾಂಡ್ ಫಾದರ್ ನಮ್ಮ ತಾತ ಇದಾರಲ್ಲ, ಅವ್ರು ಪ್ರತಿ ದಿನ ನಮ್ಮ ಮ್ಯಾಚ್ಗಳಿತ್ತು. ನೋಡಿ, ನಿಮ್ಗೆ ಹೇಗೆ ಎನ್ಕರೇಜ್ಮೆಂಟ್ ಸಿಗ್ತಲ್ಲ ಹಾಗೆ ನಿಮ್ಮ ಮಕ್ಳಿಗೂ ಕೂಡ ನೀವು ಎನ್ಕರೇಜ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಯಾವತ್ತೂ ನನ್ನ ಮಕ್ಳಿಗೆ ಫೋರ್ಸ್ ಮಾಡೇ ಇಲ್ಲ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ. ಯಾಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದ್ರಲ್ಲಿ ಮುಂದುವರಿಸಿ. ಯಾಕಂದ್ರೆ ನಮ್ಮ ಅಪ್ಪ ಮಾಡಿದ್ದಾರೆ, ನಮ್ಮ ಅಪ್ಪ ಆಡಿದ್ದಾರೆ ಅಂತ ಹೇಳಿ ನೀವು ಆಡೋಂಥ ಅಗತ್ಯ ಏನೂ ಇಲ್ಲ ಇದರಲ್ಲಿ. ಹಾಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಆಡಿ, ನೀವು ಅದರಲ್ಲಿ ಏನಿದೆ ನಿಮ್ಮ ಸಾಧನೆ ನೀವು ಮಾಡಿ, ನಿಮ್ಮ ತಂದೆ ಲೆಗಸಿ ಉಳಿಸೋಂಥ ಅಗತ್ಯ ಏನಿಲ್ಲ. ಸೊ ಇಬ್ರು ಮಕ್ಕಳು ಆಡ್ತಾ ಇದ್ದಾರೆ ಈಗ. ಹೇಗೆ ಆಡ್ತಾರೆ? ಹೇಗೆ ರೇಟ್ ಮಾಡ್ತೀರಿ ಇಬ್ರು ಮಕ್ಕಳ ಆಟವನ್ನ ನೀವು? ಇಲ್ಲ, ಅವರಿಬ್ರು ಆಟಗಳು ಇಬ್ರು ಡಿಫ್ರೆಂಟ್ ಆಗಿದ್ದಾರೆ. ಒಬ್ಬ ಲೆಫ್ಟ್ ಹ್ಯಾಂಡರ್, ಒಬ್ಬ ರೈಟ್ ಹ್ಯಾಂಡರ್. ದೊಡ್ಡವನಂತೂ ಸ್ವಲ್ಪ ಅಟ್ಯಾಕಿಂಗ್ ಪ್ಲೇಯರ್ ಥರನೇ. ಸೊ ಅವನಿಗೊಂದು ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ ಅಂತ ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೀನಿ, ನೋಡೋಣ. ನಿಮ್ಗೆ ಅನ್ಸುತ್ತಾ ಅವರು ಕೂಡ ಒಂದ್ ದಿವಸ ಒಳ್ಳೆ ಪ್ಲೇಯರ್ ಆಗ್ತಾರೆ ಅಂತ? ನೋಡಿ, ಅದೆಲ್ಲ ಅವ್ರ ಪ್ರಯತ್ನ ಮತ್ತೆ ಕನ್ಸಿಸ್ಟೆನ್ಸಿ. ಅವರ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಕೋಚಿಂಗ್ ಸಿಗ್ತಾ ಇದೆಯಾ? ನಾನು ಕೋಚಿಂಗ್ ಮಾಡಿದ್ದೀನಿ, ಅವ್ರು ಕೋಚ್ ಮಾಡ್ತಾ ಇರ್ತೀನಿ ನಾನು. ಸ್ವಲ್ಪ ದಿವಸದಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮ ಕೋಚಿಂಗ್ ರಿಸಲ್ಟ್ ಹೇಗಿದೆ ಅಂತ. ನೋಡಿ, ನನ್ನ ಕೋಚಿಂಗ್ ಅಂತೂ ಕರೆಕ್ಟಾಗೇ ಇರುತ್ತೆ, ಆದರೆ ರಿಸಲ್ಟ್ ಅವ್ರ ಕಡೆಯಿಂದ ಬರಬೇಕು. ಅವ್ರ ಜಾಗಕ್ಕೆ ಹೋಗಿ ನಾನು ಆಟ ಆಡೋದಕ್ಕಾಗಲ್ವಲ್ಲ. ಹಾಗೆ ನೋಡೋದಾದ್ರೆ ಚೆನ್ನಾಗೇ ಕಲಿತಾ ಇದ್ದಾರೆ ನನ್ನ ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಇಲ್ಲಿ ತನಕ. ಅಂಕಲ್, ನಿಮ್ಗೆ ರಜತ್ ಅಂಕಲ್ ಹೇಗೆ ಅನ್ನಿಸ್ತಾರೆ? ಈ ರಜತ್ ಅಂಕಲ್ಲ, ನನಗೆ ರಜತ್ ಅಂಕಲ್ ನೋಡೋದಕ್ಕೆ ನೋಡಿ ಪ್ರತಿದಿನ ಫಿಟ್ ಆಗ್ತಿದ್ದಾರೆ, ನನಗಿಂತ ಹೆಚ್ಚು ಫಿಟ್ ಆಗ್ತಿದ್ದಾರೆ. ನನಗೆ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಬರ್ತಾ ಇದೆ ಆಗಲೇ. ರಜತ್ ಅಂಕಲ್ ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ವೆಯ್ಟ್ ಬೇರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ.
ನೋಡಿ, ನಾನು ನಿಮ್ಮಿಂದ ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಈ ಫಿಟ್ನೆಸ್ ಏನಿದೆಯಲ್ಲ, ಈ ಆರೋಗ್ಯ ಏನಿದೆಯಲ್ಲ, ನಿಮ್ಮ ಮುಖದ ಮೇಲಿನ ಹೊಳಪೇನಿದೆಯಲ್ಲ, ಇದಕ್ಕೆ ಕಾರಣ ಏನು? ಏನಿಲ್ಲ, ಅದ್ರ ದಾರಿ ಏನಂತ ಹೇಳಿದ್ರೆ, ಈಗ ನೋಡಿ ನಾನು ಹೀಗಿದ್ದೀನಿ ಅಂತಂದ್ರೆ ಒಂದೇ ಕಾರಣ ಹೇಳ್ಬೇಕಂದ್ರೆ ನಾನು ಕಂಟ್ರೋಲ್ಡ್ ಆಗಿರ್ತೀನಿ. ಈಗ ನಾನು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅದು ಕಂಟ್ರೋಲ್ ಆಗಿರುತ್ತೆ. ಆಮೇಲೆ ನಾನು ತುಂಬಾ ಟ್ರೈನಿಂಗ್ ಮಾಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಿರೋದಿಲ್ಲ ಹೇಳ್ಬೇಕಂದ್ರೆ, ನಾನು 100 ಮೀಟರ್ಸ್ ರನ್ನಿಂಗ್ ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಟೈಮಿಂಗು ಇತ್ತು ಟ್ರೈನಿಂಗಲ್ಲಿ. ಏನಂತ ಹೇಳಿದ್ರೆ 11.5 ಸೆಕೆಂಡ್ಸಲ್ಲಿ 100 ಮೀಟರ್ಸ್ನ ಮುಗಿಸ್ಬೇಕು ಅಂತ ಅಷ್ಟು ಇಂಟೆನ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಹಾಗೆ ನೋಡಿದ್ರೆ ಜನರಿಗೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ. ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದ್ರೆ, ಅದು ಫಿಟ್ನೆಸ್ ಅನ್ನೋದು ನನ್ನಲ್ಲಿತ್ತು, ಆದರೆ ಅದಕ್ಕೆ ನಾನು ಹೆಚ್ಚು ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ತು, ಮಾಡಿದ್ದೀನಿ. ಸೊ ಅದಕ್ಕೆ ಹೀಗಿದ್ದೀನಿ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಮಾಡಬೇಕು, ಎಲ್ಲರೂ ಮಾಡಬೇಕು. ಸೊ ಮುಂದಕ್ಕೂ ಏನಾಗುತ್ತೆ ನೋಡೋಣ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಜಿಮ್ ಐಟಮ್ಸು, ಈ ಪುಲ್ಲಿಂಗ್ ವೆಯ್ಟು ಅದೆಲ್ಲ ಏನೂ ಮಾಡ್ತಿರಲಿಲ್ಲ. ಬರೀ ಮಾಡ್ತಿದ್ದು ಓಡೋದು ಅಷ್ಟೇ. ಆಮೇಲೆ ನಾನು ಪ್ರತಿಯೊಂದೂ ಮೊದಲಿಂದನೇ ಹೇಳ್ತಾ ಇದ್ದೆ, ಫಿಟ್ನೆಸ್ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ, ಆವಾಗ ಅವನಿಗೆ ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಅಂತ. ಅದರ ಜೊತೆಗೆ ಫಿಟ್ನೆಸ್ ಅನ್ನೋಂಥದ್ದು ನಾವು ಮೇಂಟೈನ್ ಮಾಡೋದಲ್ಲ, ಅದೊಂಥರ ಹ್ಯಾಬಿಟ್. ನಾವು ಇಡೀ ಜೀವನ ಪೂರ್ತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಆಮೇಲೆ 15 ದಿನ ಮಾಡೋದು, 15 ದಿನ ಬಿಡೋದು, ಅದರಿಂದ ಏನೂ ಉಪಯೋಗ ಇಲ್ಲ. ಆಮೇಲೆ ಅದನ್ನೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಫಿಟ್ನೆಸ್ ಈಸ್ ಎ ಲೈಫ್ ಲಾಂಗ್ ಹ್ಯಾಬಿಟ್ ಅಂತ. ನೀವಂತೂ ಲೈಫ್ ಲಾಂಗ್ ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫಿಟ್ನೆಸ್ ನೋಡಿದ್ದೀವಿ. ನಿಮ್ಮ ಕ್ರಿಕೆಟ್ನ ಮೈದಾನದಲ್ಲಿ ಆಡ್ಬೇಕಾದ್ರೂ ನಾವು ಬಿದ್ದಿದ್ದನ್ನ ನೋಡೇ ಇಲ್ಲ ನೀವು. ಆದ್ರೆ ಇವತ್ತಿನ ಕ್ರಿಕೆಟರ್ಸ್ ಏನಿದಾರಲ್ಲ, ಅವರಲ್ಲಿ ಹೆಚ್ಚಿನ ಜನ ಆಟಗಾರರು ಏಟ್ ಮಾಡ್ಕೊಂಡು ಮೈದಾನದಿಂದ ಹೊರಗಿರ್ತಾರೆ. ಅದು ಸ್ವಲ್ಪ ಅಂದ್ರೆ ಈಗಿನ ಕ್ರಿಕೆಟ್ ಏನಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಈಗಿನ ಆಟಗಾರರು ಒಮ್ಮೊಮ್ಮೆ ಇಂಜುರಿ ಆಯ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಇವಾಗ ನೋಡಿ 1 ಮ್ಯಾಚು 2 ಮ್ಯಾಚ್ಗಳಲ್ಲಿ ನಿಮ್ಮ ಇಂಜುರಿ ಸರಿ ಹೋಯ್ತು ಅಂತಂದ್ರೆ ಕೆಲವೊಮ್ಮೆ ಅದಾಗಲ್ಲ. ಸೊ ಆ ಪ್ಲೇಯರ್ಸ್ ಏನಿದಾರಲ್ಲ, ಅನ್ಫಿಟ್ ಆಯ್ತು ಅಂತ ಹೇಳಿದ್ರೆ ಅವ್ರನ್ನ ಆಟ ಆಡೋದಕ್ಕಾಗಲ್ಲ, ತೆಗ್ದಾಕಕ್ಕೂ ಆಗಲ್ಲ ಹಾಗಂತೇಳಿ ಟೀಮಿಂದ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಂಜುರಿ ಆಗಿರೋದ್ರಿಂದ ಅವ್ರನ್ನ ಆಡ್ಸೋದಕ್ಕಾಗಲ್ಲ, ಅದು ಆಬ್ವಿಯಸ್ ಆಗಿರುತ್ತೆ. ಬಟ್ ನಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಬಂದು ಆಟ ಆಡ್ಬಿಟ್ರೆ ಅಂತ ಹೇಳಿ ಯೋಚನೆ ಮಾಡ್ತಾರಲ್ವಾ. ಸೊ ಹಾಗಾಗಿ ನಾನು ಪ್ಲೇಯರ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಒಬ್ಬ ಒಳ್ಳೆ ಪ್ಲೇಯರ್ ಆಗಿದ್ದು, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿದ್ದು ಅಂತ ಹೇಳಿದ್ರೆ, ಆಗ ನೀವು ತುಂಬಾ ಚೆನ್ನಾಗಿ ಆಟ ಆಡ್ತೀರ ಅನ್ನೋ ನಂಬಿಕೆ ಇದ್ರೆ ನೀವು ಟೀಮ್ಗೆ ಹೇಳ್ಬಿಡ್ಬೇಕಾಗುತ್ತೆ, ನಾನು ಇಂಜುರಿ ಆಗಿದ್ದೀನಿ, ನನಗೆ ಆಟ ಆಡೋದಕ್ಕೆ ಆಗಲ್ಲ ಅಂತ ಟೀಮಿಗೆ. ಆಗ ಟೀಮ್ಗೂ ಬೆನಿಫಿಟ್ ಆಗುತ್ತೆ, ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಹೆಚ್ಚಿನ ಜನ ಯಾವ ರೀತಿ ಇಂಜೂರ್ಡ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಪ್ಲೇಯರ್ಸು ಕೆಲವೊಂದನ್ನ ಯೋಚನೆ ಮಾಡ್ಬೇಕು ಅವರು. ಅಂದ್ರೆ ಪೂರ್ತಿಯಾಗಿ ಕಂಟಿನ್ಯೂಸ್ ಆಗಿ ಇಂಡಿಯನ್ ಟೀಮಲ್ಲಿ ಆಡ್ತೀವಿ ಅನ್ನೋಂಥವ್ರು ಆಗಿರ್ಬೇಕು. ಆವಾಗ ಅವರು 1 ವರ್ಷ ನೀನು ಕಂಟಿನ್ಯೂಸ್ ಆಗಿ ಆಡ್ತೀಯ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಮಾಡ್ಕೊಳ್ತಾ ಇರಬೇಕು. ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಇಂಜುರೀಸ್ ಆಗುತ್ತೆ. ಸೊ ಪ್ರಾಪರ್ ಟ್ರೈನಿಂಗ್ ಇರೋದಿಲ್ಲ, ಅವಾಗ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಆಗ. ಬಟ್ ಏನಂತಾರೆ, ಆಟ ಆಡ್ಬೇಕಾದ್ರೆ ಏನೋ ಸಡನ್ ಆಗಿ ಬಿದ್ರು, ಕ್ಯಾಚ್ಗೋಸ್ಕರ ಬಿದ್ರು, ಸಡನ್ ಆಗಿ ಪುಷ್ ಆಯ್ತು, ಬೋನ್ ಏನೋ ಹೆಚ್ಚು ಕಮ್ಮಿ ಆಯ್ತು, ಹಾಗೇನು ಮಾಡೋದಕ್ಕಾಗಲ್ಲ. ಆಮೇಲೆ ಇಂಜುರಿ ಆಗುತ್ತೆ. ಈ ತರ ಇಂಜುರಿಗಳು ಸಿಕ್ಕಾಪಟ್ಟೆ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಆಡ್ಬೇಕಾದ್ರೆ ತುಂಬಾ ಸೇಫ್ಟಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಯಾವ ಒಬ್ಬ ಆಟಗಾರನ್ನ ನೀವು ಫಿಟ್ ಅಂತ ಅನ್ಕೋ. ಅಲ್ಲ ನೋಡಿ, ಇವಾಗ ಆಟ ಆಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ನಾವು 10 ಜನನು ಫಿಟ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ರಿಚರ್ಡ್ ಅವರು ತುಂಬಾ ಫಿಟ್ ಆಗಿದ್ರು. ಆಮೇಲೆ ಎಲ್ಲರದಕ್ಕಿಂತ ಹೆಚ್ಚಾಗಿ ಕಪಿಲ್ ಅವರು ಕೂಡ ಸಿಕ್ಕಾಪಟ್ಟೆ ಫಿಟ್ ಆಗಿದ್ರು. ನಾನು ನೋಡಿದ್ದೀನಿ ಅವ್ರನ್ನ. ಆಮೇಲೆ ನಂಗೆ ಚೆನ್ನಾಗಿ ನೆನಪಿದೆ, 94 ನಾನೊಂದು ಲಾಸ್ಟ್ ಮ್ಯಾಚ್ ಆಡಿದಾಗ, ಸೊ ಆ ಟೈಮಲ್ಲೂ ಕೂಡ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂತ ನೋಡಿದಾಗ ಅವರು ನಮ್ಮ ಜೊತೆಗೇನೆ ಓಡ್ತಾ ಇದ್ರು, ನಾನು ನೋಡಿದ್ದೀನಿ. ಆಮೇಲೆ ಕರೆಕ್ಟಾಗಿ ಓಡೋರು. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಕೂಡ ತುಂಬಾ ಫಿಟ್ ಆಗೇ ಇರ್ತಾರೆ. ಆಮೇಲೆ ಈಗ ನೋಡೋದಾದ್ರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ತುಂಬಾ ಫಿಟ್ ಆಗೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆದ್ರೆ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅಂತ ನಾನು ಬಯಸ್ತೀನಿ. ಇತ್ತೀಚೆಗೆ ಸಿಗ್ತಾ ಇಲ್ಲ, ಸೊ ಮುಂದೆ ಕೊಡಿ ಅಂತ ಹೇಳಿ ನಾನು ಬಯಸ್ತೀನಿ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಿಂದ ವಾಪಸ್ ಬಂದ ನಂತರ ಮಾತಾಡೋಣ ಅಜರ್ ಅವರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಅವರ ಮೇಲಿರುವಂತಹ ಆರೋಪಗಳ ಬಗ್ಗೆ. 9 ವರ್ಷಗಳ ಕಾಲ ನಿಮ್ಮ ಮೇಲೆ ವಿಧ ವಿಧವಾದ ಆರೋಪಗಳಿದೆ. ಮ್ಯಾಚ್ ಫಿಕ್ಸಿಂಗ್ ನ ಆರೋಪ ಇದೆ, ಅಂಡರ್ ವರ್ಲ್ಡ್ ನ ಆರೋಪ ಹಾಕಿದ್ರು. ಆದ್ರೆ ನೀವ್ ಏನು ಹೇಳಲೇ ಇಲ್ವಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಅಲ್ಲಿ ಏನ್ ನಡೆಯುತ್ತಲ್ಲ ಎನ್ಕ್ವೈರಿ, ಅದು ಒಂಥರ ಒನ್ ಸೈಡೆಡ್ ಎನ್ಕ್ವೈರಿ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಕ್ರಿಕೆಟ್ನ ಜಗತ್ತಿನ ಸ್ಟಾರ್ ಮತ್ತೆ ಹೊಸ ಲೋಕಸಭೆಯ ಮೆಂಬರ್ ಮೊಹಮ್ಮದ್ ಅಜರುದ್ದೀನ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ, ಇವರ ವಿರುದ್ಧ ಬರುವಂತ ಪ್ರತಿಯೊಂದು ನ್ಯೂಸಿಗೂ ಇವರು ಏನು ಹೇಳುವುದಿಲ್ಲ ಎಂಬುದು. ಅಜರ್ ಸಾಹೇಬ್ರೆ, ನೀವೀಗ ಪಾರ್ಲಿಮೆಂಟ್ ಅಲ್ಲಿ ಇದ್ದೀರಾ, ಮತ್ತೆ ನಿಮ್ಗೆ ಮಾತಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. 9 ವರ್ಷಗಳ ಕಾಲ ನಿಮ್ಮ ಮೇಲೆ ವಿಧ ವಿಧವಾದ ಆರೋಪಗಳಿದೆ. ಮ್ಯಾಚ್ ಫಿಕ್ಸಿಂಗ್ ನ ಆರೋಪ ಇದೆ, ಅಂಡರ್ ವರ್ಲ್ಡ್ ನ ಆರೋಪ ಹಾಕಿದ್ರು. ಆದ್ರೆ ನೀವ್ ಏನು ಹೇಳಲೇ ಇಲ್ವಲ್ಲ. ಅಲ್ಲ ನೋಡಿ, ನಾನು ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೂಡ ಅಗತ್ಯ ಇಲ್ಲ, ಯಾಕಂದ್ರೆ ಇದು ಆರೋಪ ಸುಳ್ಳು ನನ್ನ ಮೇಲೆ ಹಾಕಿರೋದು. ಆಮೇಲೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು, ನನಗೆ ಯಾವುದೇ ಏಜೆನ್ಸಿ ಕಡೆಯಿಂದ ಯಾವುದೇ ಕೇಸ್ ಹಾಕಿಲ್ಲ ನನ್ನ ಮೇಲೆ.
ಹಾಗೆ ನೋಡೋದಾಯ್ತು ಅಂತ ಹೇಳಿದ್ರೆ ನಾನು ಆ ಪರೀಕ್ಷೆ ಆ ಕ್ವಶನ್ಸ್ ಮೇಲೆ ಉತ್ತರ ಕೊಡೋಂಥ ಅಗತ್ಯ ಇಲ್ಲ. ಯಾಕಂದ್ರೆ ನನಗೆ ತಪ್ಪು ಮಾಡಿದ ಅಂದಮೇಲೆ ಏನು ಉತ್ತರ ಕೊಡಬೇಕು ಅವ್ರಿಗೆ ಹೇಳಿ. ಆಮೇಲೆ ಆರೋಪ ಮಾಡಿದವರು ಕೋರ್ಟಿನ ವಿರುದ್ಧವಾಗಿ ಅಲ್ಲಿ ಕೇಸ್ ಹಾಕಿದ್ದಾರೆ. ಬಟ್ ಯಾವ ಏಜೆನ್ಸಿಗಳು ನನ್ನ ಮೇಲೆ ಏನು ಕೇಸ್ ಮಾಡಿಲ್ವಲ್ಲ, ಸೊ ನಾನು ಕರೆಕ್ಟಾಗಿ ಇದ್ದೀನಿ ಅಂತ ಆಯ್ತಲ್ಲ. ಆದ್ರೆ ನೋಡಿ, Problem ನೀವೇನ್ ಏನೂ ಕೇಸ್ ಇಲ್ಲ. ಹಾಕಿದ್ರಲ್ಲ, ಅದರಲ್ಲಿ ನಿಮಗೆ ಲೈಫ್ ಟೈಮ್ ಬ್ಯಾನ್ ಮಾಡಿದ್ರಲ್ಲ ಕ್ರಿಕೆಟ್ ಇಂದ, ಅದನ್ನ ನೀವು ಚಾಲೆಂಜ್ ಮಾಡಿದ್ರಿ. ಖಂಡಿತವಾಗ್ಲೂ. ಅದನ್ನ ನೀವು ಜನತೆಗೆ ಹೇಳ್ಬೇಕು. ಏನ್ ಚಾಲೆಂಜ್ ಮಾಡಿದ್ರಿ, ಯಾಕೆ ಇದೇ ಚಾಲೆಂಜ್ ಬೋರ್ಡ್ ಅವ್ರು ಏನ್ ಡಿಸಿಷನ್ಸ್ ತಗೊಂಡ್ರು, ಏನ್ ಕೇಸ್ನ ಹಾಕಿದ್ರು, ಅದ್ರ ಬಗ್ಗೆನೇ ನಾನು ಹೇಳಿದ್ದು. ಅವ್ರು ಏನ್ ರೂಲ್ಸ್ ಅಂತ ಹೇಳ್ತಿದ್ರಲ್ಲ, ಆ ರೂಲ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿಲ್ಲ. ಏನ್ ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತಲ್ಲ, ಅದನ್ನ ಏನು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಅವಕಾಶನೇ ಕೊಡ್ಲಿಲ್ಲ. ಅದು ನನಗೆ ಪ್ರೂವ್ ಮಾಡಕ್ ಅವಕಾಶನೇ ಕೊಡ್ಲಿಲ್ಲ. ಯಾಕಂದ್ರೆ ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಏನಂತ ಬರೆದಿರುತ್ತೆ ಅಂದ್ರೆ, ನೀವು ನಿಮ್ಮ ಇನ್ನೋಸೆನ್ಸ್ ನ ಪ್ರೂವ್ ಮಾಡಂಗಿತ್ತು ಅಂದ್ರೆ ಇನ್ನೊಂದು ಲೆಟರ್ ಮೂಲಕ ಬರೆದು ಕಳಿಸಿ ಅಂತ. ಬಟ್ ಎಲ್ಲಿವರೆಗೂ ನೀವು ಜನಗಳ ಹತ್ರ ನೇರವಾಗಿ ಹೋಗಿ ಮಾತಾಡೋದಿಲ್ಲ, ಅಲ್ಲಿವರೆಗೂ ಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಏನ್ ಎನ್ಕ್ವೈರಿ ನಡೆಯುತ್ತಲ್ಲ, ಅದು ಬರೀ ಒನ್ ಸೈಡ್ ಎನ್ಕ್ವೈರಿ. ಅದೇ ನನಗೆ ಗೊತ್ತಿರುವಂತದ್ದು. ನೋಡಿ, ಅಲ್ಲಿ ಸಾಕಷ್ಟು ಜನರಿದ್ರು, ಕಮಿಟಿನಲ್ಲಿದ್ರು. ಹೌದು. ನಾನಿವತ್ತು ಕಮಲ್ ಮುರಾರ್ ಅವರ ಹೇಳಿಕೆನ ನೋಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ ಅಜರುದ್ದೀನ್ ಅವರ ವಿರುದ್ಧವಾಗಿ ಏನು ಮ್ಯಾಚ್ ಫಿಕ್ಸಿಂಗ್ ನ ಚಾರ್ಜಸ್ ಆಗಿದೆಯಲ್ಲ, ನೋಡಿ ಅದು ಸರಿಯಲ್ಲ, ಬ್ಯಾನ್ ಅನ್ನ ತೆಗಿಬೇಕು ಅಂತ ಅವ್ರು ಹೇಳ್ತಾರೆ. ಅವರು ಕಳಿಸಿದಂಥ ಲೆಟ್ರು ಆ ಟೈಮಲ್ಲಿ ಏನು ಟೀಮಲ್ಲಿದ್ರು, ಆ ಕಮಿಟಿಲಿದ್ದಂಥ 3 ಜನ, ಅದರಲ್ಲೊಬ್ರು ಮುತ್ತಯ್ಯ ಅನ್ನೋರಿದ್ರು, ಆಮೇಲೆ ರಾಮ್ ಪ್ರಸಾದ್ ಅನ್ನೋರಿದ್ರು. ಸೊ ನಾನೇ ಅನ್ಕೋತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಅವಾಗ ಅವನು ಕೂಡ ಅವ್ನಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಯಾಕಂದ್ರೆ ಅವ್ನ ಆರೋಗ್ಯ ಸರಿ ಇಲ್ಲ, ಅವನಿಗೂ ಬ್ಯಾನ್ ಮಾಡಬೇಕು ಅಂತ ಹಾಕಿದ್ರು. ಬಟ್ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಆ ರೀತಿ ಡಿಸಿಷನ್ ತಗೊಂಡ್ರು ಆ ಟೈಮಲ್ಲಿ ನನಗೂ ಸಹ ಗೊತ್ತಿಲ್ಲ. ಕಮಲ್ ಮುರಾರಿ ಅವ್ರಿಗೆ ನಾನು ಬರ್ದಿದ್ದೆ ಲೆಟರ್ನ, ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿ ಬ್ಯಾನು ಅದು ಇದೊಂದು ಮಾತಾಡ್ತಾ ಇದ್ರ, ನೀವು ಪೂರ್ತಿಯಾಗಿ ಕೇಸ್ ಇನ್ವೆಸ್ಟಿಗೇಟ್ನ ಮಾಡಿ ಆಮೇಲೆ ತಾನೇ ಡಿಸಿಷನ್ ತಗೋಬೇಕು ಅಂತ. ಬಟ್ ಅದಾದ್ಮೇಲೆ ಮಾಡಿದ್ದು ಅವರು. ಆಕ್ಚುಲಿ ನಾನು ಬೋರ್ಡ್ ಅವರು ತುಂಬಾ ಆತರಪಟ್ಟು ಡಿಸಿಷನ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನ್ ನಡೀತು ಅದಕ್ಕೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ಒಳ್ಳೆತನ ನನಗೆ ಏನಿದೆ ಅಂತ ಗೊತ್ತಿಲ್ಲ. ನಾನು ತಪ್ಪು ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಇರ್ಲಿ, ಏನ್ ನಡೀತಿದ್ಯೋ ಅದು ನಡೀಲಿ. ಇವತ್ತಿಗೂ ಕೇಸ್ ನಡೀತಾ ಇದೆ, ನಡೀಲಿ, ನೋಡೋಣ. ಕೇಸ್ ಮುಗಿದ್ಮೇಲೆ ಎಲ್ರಿಗೂ ನೋಡಿ, ಗೊತ್ತಾಗುತ್ತೆ. ಕೇಸ್ ಅಂತೂ ಕೋರ್ಟಿಗೆ ಕೇಸ್ ಬಂದ್ರೆ ತುಂಬಾ ವರ್ಷಗಳು ಅದು ನಡೆಯುತ್ತೆ. ಆದ್ರೆ ನೋಡಿ, ಜನತೆ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಟುತ್ತೆ. ನಿಮ್ಮ ಜೊತೆ ಕಲೀಗಿದ್ರಲ್ಲ ನಿಮ್ಮ ಮನೋಜ್ ಪ್ರಭಾಕರ್ ಅವರು ಕೂಡ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನ ಹೊರಿಸ್ತಾರೆ. ಅದನ್ನ ಪಬ್ಲಿಕ್ ನ ಮುಂದೆನೆ ಮಾಡ್ತಾರೆ. ಅಲ್ಲ ನೋಡಿ, ಇಲ್ಲಿ ಇವಾಗ ಮಾತಾಡೋಂಥ ಪ್ರತಿಯೊಬ್ಬನ ಬಾಯಿನೂ ಮುಚ್ಚೋದಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಯಾರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಮಾತಾಡೋರನ್ನ ತಡೆಯೋದಕ್ಕಾಗಲ್ಲ. ಇವಾಗ ನೋಡಿ, ಇಲ್ಲಿರೋಂಥ ಕೂತ್ರೋ ಪಬ್ಲಿಕ್ ಅಲ್ಲೇ ಯಾರೋ ಒಬ್ರು ಎದ್ದು ಏನೋ ಒಂದು ಮಾತಾಡ್ಬೋದು, ಪರವಾಗಿಲ್ಲ. ಯಾಕಂದ್ರೆ ಎಲ್ಲಿವರೆಗೂ ಅದು ಪ್ರೂವ್ ಆಗೋದಿಲ್ವೋ ನಾವೇನು ಮಾಡೋಕ್ಕಾಗಲ್ಲ. ಸೊ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ಇತ್ತೀಚೆಗೆ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ, ಹೇಳ್ಬೇಕು ಅಂದ್ರೆ. ಆದ್ರೆ ಆ ಸಮಯನ ನೆನೆಸ್ಕೊಂಡ್ರೆ ಬೇಜಾರಾಗತ್ತಾ? ಹೌದು, ಬಟ್ ಏನಂತ ಹೇಳಿದ್ರೆ 1-2 ವರ್ಷಗಳ ಕಾಲ ಒಂಥರ ಹಿಂಸೆ ಅನ್ನಿಸ್ತು. ಆಮೇಲೆ ಅನಿಸ್ತು ನಮ್ಮ ಹಣೆ ಬರ ಸರಿ ಇದ್ರೆ ಆಗುತ್ತೆ ಅಂತ. ಬಟ್ ನನಗೊಂದಷ್ಟು ಪೇಷನ್ಸ್ ಜಾಸ್ತಿನೇ ಇದೆ. ಸೊ ಪೇಷನ್ಸು ಯಾರಿಗೆ ಜಾಸ್ತಿ ಇರುತ್ತೋ ಕೊನೆಯಲ್ಲಿ ಅವನಿಗೆ ಒಂದು ಸಮಾಧಾನಕರವಾದ ಉತ್ತರ ಸಿಗುತ್ತೆ. ನೋಡಿ, ಎಲೆಕ್ಷನ್ ಸಂದರ್ಭದಲ್ಲೂ ನಾನು ನೋಡಿದೆ, ಕ್ಯಾಂಪೇನ್ಗೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮುರಾದಾಬಾದಿಗೆ ಹೋದಾಗ ಅವರು ಈ ಪ್ರಶ್ನೆನ ಎತ್ತುತ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಮೇಲೆ ಇಂಥ ಆರೋಪ ಇದೆ, ಒಬ್ಬ ವ್ಯಕ್ತಿ ದೇಶದ ವಿರುದ್ಧ ಮಾಡಿರುವಂತ ಕೆಲಸಕ್ಕೆ ಅವರಿಗೆ ಮತ ಹೇಗೆ ಅಲ್ಲ, ಪಬ್ಲಿಕ್ ನಮ್ಮನ್ನು ಗೆಲ್ಸಿದ್ದಾರೆ ಅಂದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಯಾರು ದಡ್ಡರಲ್ಲ, ಬುದ್ಧಿವಂತರು. ಅವ್ರು ಯೋಚನೆ ಮಾಡಿನೇ ನಮ್ಗೆ ಓಟ್ ಹಾಕಿರ್ತಾರೆ. ಒಂದ್ ವೇಳೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಆ ರೀತಿ ಆಗೋದಿದ್ದಿದ್ರೆ ಪಬ್ಲಿಕ್ ನನಗೆ ಅವಾಗ ವೋಟ್ ಮಾಡಿ ಗೆಲ್ಲಿಸ್ತಾನೆ ಇರಲಿಲ್ಲ ಅಲ್ವಾ. ಆಮೇಲೆ ಪಬ್ಲಿಕ್ಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಆಮೇಲೆ 3 ಲಕ್ಷ ವೋಟ್ನ ಪಡ್ಕೊಳ್ಳೋದು ಅಷ್ಟು ಸುಲಭದ ಮಾತೇನಲ್ಲ ಅಲ್ವಾ. ನೋಡಿ, ನಮ್ಮಲ್ಲೊಂದು ಮಾತಿದೆ, ಈ ಪಬ್ಲಿಕ್ ಇದಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಹೌದು, ಕರೆಕ್ಟು, ಸರಿಯಾಗಿ ಹೇಳ್ಕೊಡ್ತಾರಲ್ಲ ನಮಗೆ. ನೀವು ಯಾವತ್ತಾದ್ರೂ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ನ ಅಧ್ಯಕ್ಷರಾದಂತ ಶರದ್ ಪವಾರ್ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರ? ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರಾ? ಎಕ್ಸ್ಪ್ಲೇನ್ ಮಾಡಿದೀನಿ, ಬಹಳಷ್ಟು ಸರಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದೀನಿ. ಆದ್ರೆ ಇಲ್ಲ, ನಾನು ಕೇಳ್ಪಟ್ಟಿದ್ದೇನಂತ ಹೇಳಿದ್ರೆ 2006ರಲ್ಲಿ ಅವರು ಪೂರ್ತಿ ಕಮಿಟಿ ಸೇರ್ಕೊಂಡು ಕ್ಯಾಪ್ಟನ್ ಫೆಲಿಸಿಟೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ನನಗೂ ಕರೆದ್ರು, ನಾನು ಖುಷಿ ಆಗೋದೆ. ಅಲ್ಲ ಪರವಾಗಿಲ್ಲ, ಬೋರ್ಡ್ ನನ್ನ ಕ್ಯಾಪ್ಟನ್ಸಿಗೆ ಮೆಚ್ಚಿ ಏನೋ ಒಂದು ಮಾಡ್ತಿದ್ದಾರೆ ಅಂತೆಲ್ಲ. ಆಮೇಲೆ ನನಗನ್ನಿಸ್ತು, ನಾನೊಂದ್ ವೇಳೆ ತಪ್ಪು ಮಾಡೋದು ನಿಜಾನೇ ಆಗಿದ್ರೆ ಬೋರ್ಡ್ ನನ್ನ ಈ ತರದಕ್ಕೆಲ್ಲ ಕರಿತಾನೆ ಇರ್ಲಿಲ್ಲ ಅಂತ. ಆಮೇಲೆ ಬೋರ್ಡ್ ಅವ್ರು ಕರೆಸಿ ಅಷ್ಟು ಜನ ಟೀಮ್ ಮೆಂಬರ್ಸ್ ಮುಂದೆ ಫೆಲಿಸಿಟೇಟ್ ಮಾಡಿದ್ರು. ಬಹಳ ಖುಷಿ ಆಯ್ತು ನನಗೆ ಅವತ್ತು. ಆಮೇಲೆ ಅವತ್ತು ಅದ್ ನಡೆದಾಗ ನನಗನ್ನಿಸ್ತು, ಅಟ್ಲೀಸ್ಟ್ ಬೋರ್ಡು ತಾನು ಮಾಡಿದ ತಪ್ಪನ್ನ ಒಪ್ಕೋತಾ ಇದೆ ಅಂತ ಹೇಳಿ ನನಗೆ ಖುಷಿ ಆಯ್ತು. ಬೋರ್ಡ್ ತಪ್ಪನ್ನ ಒಪ್ಕೊಂಡ್ರು, ಆದ್ರೆ ನಿಮ್ಮ ಮೇಲಿದ್ದಂತ ಬ್ಯಾನ್ ನ ಅವರು ವಾಪಸ್ ತಗೊಳ್ಳಿಲ್ಲ. ಇಲ್ಲ, ಅದು ಕೇಸ್ ನಡೀತಾ ಇದೆಯಲ್ಲ. ಇವಾಗ ಕೇಸ್ ನಡೀತಾ ಇರಬೇಕಾದ್ರೆ ನಾವೇನು ಅಂತ ಹೇಳೋದು, ಕೋರ್ಟಲ್ಲಿ ಕೇಸ್ ಇದೆ, ಅಲ್ಲೇ ತೀರ್ಮಾನ ಆಗುತ್ತೆ ಬಿಡಿ. ಆದ್ರೆ ಈಗ ಡಿಮ್ಯಾಂಡ್ ಏನ್ ಹುಟ್ಕೊಂಡಿದ್ದೆಲ್ಲ ನಿಮ್ಮ ಬ್ಯಾನ್ ನ ತೆಗಿಬೇಕು ಅಂತ, ಇದರಿಂದ ಏನಾದ್ರೂ ಪರಿಣಾಮ ಆಗತ್ತೆ ಅನ್ಸುತ್ತೆ? ಮೊಹಮ್ಮದ್ ಅಜರುದ್ದೀನ್ ಅವರ ದೇಶದ ಜನತೆ ಎಲೆಕ್ಟ್ ಮಾಡಿ ಪಾರ್ಲಿಮೆಂಟ್ ಕಳಿಸಿದಾರಲ್ಲ. ಅಲ್ಲ, ಗೊತ್ತಿಲ್ಲ ನನಗೆ. ಯಾಕಂದ್ರೆ ಕೋರ್ಟಲ್ಲಿ ಏನ್ ತೀರ್ಪಾಗುತ್ತೋ ಅದಕ್ಕೆಲ್ಲರೂ ಬದ್ಧರಾಗಿ ಇರ್ಬೇಕಲ್ವಾ. ಕೋರ್ಟಿನ ಮೀರಿ ನಾನು ಮಾತಾಡೋದಕ್ಕಾಗಲ್ಲ. ಅಲ್ಲೇನ್ ತೀರ್ಪು ಬರುತ್ತೋ ಅದು ಬರ್ಲಿ. ಸೊ ಹಾಗಾಗಿ ಕೋರ್ಟು ಕೇಸ್ ಇರೋ ತನಕನೂ ಇದ್ರ ಬಗ್ಗೆ ಮಾತಾಡೋದು. ಈ ವಿಚಾರವಾಗಿ ನಿಮಗೆ ದುಃಖ ಇಲ್ವಾ? ನಿಮ್ಮ ಸರ್ವಿಸಸ್ ಏನಿತ್ತಲ್ಲ ಅದನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ ಅನ್ನ ಬಲಪಡಿಸೋದಕ್ಕೆ ಬಳಸ್ಕೊಳ್ಬಹುದಾಗಿತ್ತು. ಅಜರುದ್ದೀನ್ ಒಬ್ಬ ಒಳ್ಳೆ ಕೋಚ್ ಆಗಬಹುದಾಗಿತ್ತು. ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಇನ್ನೂ 1-2 ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ಆಟ ಆಡಬಹುದಿತ್ತು. ಯಾಕಂದ್ರೆ ನಾನು ಆಮೇಲೆ 2000ದಲ್ಲಿ ಏನ್ ನಡೀತಲ್ಲ ಈ ಘಟನೆ, ಸೊ ಅವಾಗ ನಾನು ತುಂಬಾ ಸುಪ್ರೀಂ ಹೈಟ್ಸ್ ಅಲ್ಲಿ ಇದ್ದೆ, ಕರೆಕ್ಟ್ ಆಗಿದ್ದೆ, ಫಾರ್ಮಲ್ಲಿ ತುಂಬಾ ಫಿಟ್ ಆಗಿದ್ದೆ ನಾನು. ಯಾಕಂದ್ರೆ ನಾನೇನು ಫಿಟ್ನೆಸ್ ಕಡೆ ಗಮನ ಕೊಡ್ತೀನಿ, ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಕರೆಕ್ಟ್ ಫಿಟ್ ಆಗಿದ್ದೆ ನಾನು. ಸೊ 80 to 90% ನಾನು ಮ್ಯಾಚಲ್ಲಿ ಆಡ್ಬೋದಾಗಿತ್ತು. ಕರೆಕ್ಟಾಗಿ ಆಡ್ತಾ ಇದ್ದೆ, ನನಗೆ ಗೊತ್ತು. ಅದು ಆ ರೀತಿ ಆಗ್ಲಿಲ್ಲ, ಪರವಾಗಿಲ್ಲ, ಮುಂದೆ ಏನಾದರೂ ಒಳ್ಳೇದಾಗ್ಬೋದು. ಇಲ್ಲಿ ತನಕ ನಾನು ಕರೆಕ್ಟ್ ಪೇಷನ್ಸ್ ಇಂದ ಕಾಯ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಮುಂದೆ ಯಾವುದೇ ರೀತಿ ಈ ತರ ಕ್ರಿಕೆಟ್ ಸಲುವಾಗಿ ಕರೆದ್ರೆ ನಾನು ಖಂಡಿತವಾಗ್ಲೂ ಹೋಗೋದಕ್ಕೆ ಹಿಂದೆ ಟಾಕದೇ. ಟಿಪ್ಸ್ ಕೊಡ್ತೀರಾ ಪ್ಲೇಯರ್ಸ್ಗೆ? ಅವಾಗ
ಸಾಕಷ್ಟು ಫೋನ್ ಯಾರು ಮಾಡ್ತಾರೆ? ಬರ್ತಾ ಇರುತ್ತೆ ತುಂಬಾ ತುಂಬಾ, ಬಟ್ ನಾನು ಹೆಸರು ತಗೊಳ್ಳೋದಿಲ್ಲ, ಬಟ್ ಬರ್ತಾ ಇರುತ್ತೆ ನಿಜವಾಗ್ಲೂ. ಆದ್ರೆ ಈ ವಿಚಾರ ನಿಮ್ಗೆ ನೋವಾಗಿರ್ಬೇಕಲ್ಲ, 99 ಟೆಸ್ಟ್ ಮ್ಯಾಚ್ಗಳನ್ನ ಆಡಿದೀರಾ, 100 ಆಡಕ್ಕಾಗ್ಲಿಲ್ಲ. ಹಂಗೇನಿಲ್ಲ, ಇದು ಒಂಥರ ರೆಕಾರ್ಡೇ ಅಲ್ವಾ. 1990s ಇವತ್ತಿನ ಇದರಲ್ಲಿ ಯಾರೂ ಇದಾಗಲ್ಲ. ಬಟ್ ಆಮೇಲೆ ಟೆಸ್ಟ್ ಮ್ಯಾಚಲ್ಲಿ ನಾವು ಆ ಥರ 99ಗೆ ಔಟ್ ಆಗಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಯಾವಾಗ ನಾವು ಸುಸ್ತಾಗ್ತೀವಿ ಇದಾಗ್ತೀವಿ ಅಂತೇಳಿ. ಹಾಗಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ನಾನು ಅಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿ ಆಟ ಆಡಿದ್ದೀನಿ. ಸೊ 99ನ ಬ್ರೇಕ್ ಮಾಡೋದು ಟೆಸ್ಟ್ ಮ್ಯಾಚ್ಗಳಲ್ಲಿ ಇವತ್ತಿಗೂ ಕಷ್ಟ ಅಂತ ಅನ್ಸುತ್ತೆ. ನೀವು ಕೇಳಿ. ಸರ್, ನಿಮಗೆ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ಬ್ಯಾನ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಅದು ನಿಮ್ಮ ಲೈಫ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು, ಅದರಿಂದ ನೀವು ಹೇಗೆ ಹೊರಗೆ ಬಂದ್ರಿ ಅಂತ ನಮಗೆ ಹೇಳ್ಬೋದಾ? ಅಲ್ಲ, ಈ ಆ ಥರ ಎಫೆಕ್ಟ್ ಇಲ್ಲ ಅಂದರೆ ನಾವು ಬ್ಯಾಟು ಮತ್ತು ಆ ಗ್ಲೌಸು ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಬಟ್ ಈ ಎಫೆಕ್ಟು ನನ್ನ ಮೇಲೆ ಬಿದ್ದಿದ್ದು ನನ್ನ ಕೆಟ್ಟ ಪರಿಣಾಮ. ಬಟ್ ಬೇಜಾರಾಗುತ್ತೆ, ಯಾವುದೇ ರೀತಿ ನನ್ನ ತಪ್ಪಿಲ್ಲ, ಆದರೂ ಕೂಡ ಈ ರೀತಿ ಆಗಿದ್ದು ಬೇಜಾರಾಗುತ್ತೆ. ಬಟ್ ಆ ರೀತಿ ಆಗಿರೋದು ನಿಜವಾಗ್ಲೂ ಹಣೆ ಬರಹ ವಿಷಯ, ನನ್ನ ಅದೃಷ್ಟ ಸರಿ ಇಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅದು ತಪ್ಪು ಅಂತ ಹೇಳ್ಬೋದಾ. ಅಲ್ಲಿವರೆಗೂ ನಾನು ಯಾರ ಮೇಲೂ ಏನೂ ಬ್ಲೇಮ್ ಮಾಡ್ಕೊಂಡು ಬಂದಿಲ್ಲ. ಬಟ್ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಬಟ್ ನಾನು ಕೂಡ ಯಾರ ಮೇಲಾದರೂ ಬ್ಲೇಮ್ ಮಾಡ್ಬೋದಾಗಿತ್ತು. ನನ್ನ ಹೋರಾಟ ಏನಿದೆ ಅದು ನನ್ನದಾಗಿರಬೇಕು. ಬಟ್ ನಾನು ಯಾರ್ದೂ ಇಲ್ಲಿ ಬ್ಲೇಮ್ ಮಾಡೋ ಇದರಲ್ಲಿಲ್ಲ. ಸೊ ಹಾಗಾಗಿ ನಾನು ಯಾರ ಹೆಸರು ಏನು ಹೇಳಿಲ್ಲ. ಈ ಮಾತು ನಿಜಾನೇ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸಾಕಷ್ಟು ಮಾತಾಡ್ತಾ ಇದ್ರು. ಈ ಪ್ರಶ್ನೆ ನನ್ ಮನ್ಸಲ್ಲಿ ಸಾಕಷ್ಟು ಸಲ ಬರ್ತಾ ಇದೆ. ಆದ್ರೆ ನೀವ್ ಯಾಕೆ ಮಾತಾಡ್ಲಿಲ್ಲ? ನೀವು ಮನಸ್ ಮಾಡಿದ್ರೆ ಅವ್ರನ್ನೆಲ್ಲ ಅಲ್ಲಾಡಿಸ್ಬೋದಾಗಿತ್ತು. ಅಲ್ಲ ನೋಡಿ, ಇವಾಗ ನನ್ನ ಮೇಲೆ ಕೇಸ್ ಬಿತ್ತು ಅಂತ ಹೇಳಿದ್ರೆ ನಾನು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಹೇಗೆ ಹೇಳಕ್ ಸಾಧ್ಯ? ಇವಾಗ ನನ್ನ ತಪ್ಪು ಅಂತ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಸೊ ನಾನು ಎದುರುಗಡೆ ಇರೋ ತಪ್ಪನ್ನ ಎತ್ತೋರಿಸಿದ್ರೆ ನನಗೇನು ಪ್ರಯೋಜನ ಬರಲ್ಲ ಅಲ್ವಾ? ಆಮೇಲೆ ಅದ್ರೇನು ಪ್ರಾಬ್ಲಮ್ ಇರಲ್ಲ ನನಗೆ. ಆಮೇಲೆ ನನ್ನ ಬ್ರಾಟಪ್ಸ್ ಏನಿತ್ತಲ್ಲ ಅದು ತುಂಬ ಚೆನ್ನಾಗಿತ್ತು, ಅಲ್ಲಿಂದ ಅಲ್ಲಿವರೆಗೂ ಒಳ್ಳೆ ಮೈಲೇಜ್ ಇತ್ತು. ಸೊ ಅದೆಲ್ಲ ಹಾಳಾಗ್ತಾ ಇತ್ತು ಅಷ್ಟೇ ಅವಾಗ. ಸೊ ನನ್ನ ಹೋರಾಟ ಏನಿದೆ ನಾನೇ ಮಾಡ್ತೀನಿ. ಕೆಲವೊಂದ್ಸಲ ಹೀಗೂ ಅನ್ಸುತ್ತೆ ಅಲ್ವಾ, ವ್ಯಕ್ತಿ ಮಾತಾಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅಂದ್ರೆ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ? ಇಲ್ಲ, ಆ ಥರ ಏನು ನನಗನ್ಸಲ್ಲ. ಯಾಕಂದರೆ ಇವಾಗಲೂ ಕೂಡ ಜನ ಒಮ್ಮೊಮ್ಮೆ ಏರ್ಪೋರ್ಟ್ಗೆ ಹೋದಾಗ್ಲೂ ನನ್ನ ಕೇಳ್ತಾ ಇರ್ತಾರೆ, ನೀವು ಮತ್ತೆ ಕ್ರಿಕೆಟ್ ಆಡ್ತೀರಾ ಹೇಗೆ ಅಂತೆಲ್ಲ. ನನಗೆ ಭಾರಿ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಆ ರೀತಿ ಹೇಳಿದಾಗ ಇನ್ನೂ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅಂತ ನನ್ನ ಮೇಲೆ. ಆಮೇಲೆ ಈ ವಯಸ್ಸಲ್ಲೂ ನಾನು ಆಡ್ಬೋದು ಅಂತ ಇದ್ರೆ ನಂಗೆ ಭಾಳ ಖುಷಿ ಆಗುತ್ತೆ, ಆಡ್ತೀನಿ. ಜನಕ್ಕೆ ನೋಡಿ, ರೆಕಾರ್ಡ್ಸ್ ಏನಿದೆಲ್ಲ ನಿಮ್ಮ ಮೇಲೆ ಯಾವತ್ತು ಬ್ಯಾನ್ ಮಾಡಿದ್ರಲ್ಲ, ಆ ಸಮಯದಲ್ಲಿ ನಿಮ್ಮ ರೆಕಾರ್ಡ್ಸ್ ಅದ್ಭುತವಾಗಿತ್ತು. ಸಾಕಷ್ಟು ಮ್ಯಾಚ್ಗಳನ್ನ ನೀವು ಗೆಲ್ಸಿದ್ರಿ, ಸಾಕಷ್ಟು ಕ್ಯಾಚ್ಗಳನ್ನ ನೀವು ತಗೊಂಡಿದ್ರಿ, ಸಾಕಷ್ಟು ಒನ್ ಡೇ ಮ್ಯಾಚ್ಗಳನ್ನ ಗೆಲ್ಸಿದ್ರಿ. ಮೊದಲ 3 ಮ್ಯಾಚ್ಗಳಲ್ಲೂ 3 ಸೆಂಚುರಿ ಮಾಡಿದ್ರಿ. ಅದ್ಭುತವಾದಂತ ರೆಕಾರ್ಡ್ ಅದು. ಮತ್ತೆ ನೋಡಿ, ನಿಮ್ಮ ಮೇಲೆ ಯಾವತ್ತು ಬ್ಯಾನ್ ಹಾಕಿದ್ರಲ್ಲ, ಆಗ ನಿಮ್ಮ ಕರಿಯರ್ ತುಂಬಾ ಪೀಕ್ ಅಲ್ಲಿತ್ತು. ಹೌದು. ಅಂತ ಸಂದರ್ಭದಲ್ಲಿ ಬ್ಯಾನ್ ಮಾಡಿದಾಗ, ಅಂತ ಸಂದರ್ಭದಲ್ಲಿ ಇಂಥ ಮ್ಯಾಚ್ ಫಿಕ್ಸಿಂಗ್ ನ ಆರೋಪ ನಿಮ್ಮ ಮೇಲೆ ಹೊರಿಸಿದಾಗ ಯಾವುದೇ ವ್ಯಕ್ತಿಗಾದ್ರೂ ಸಾಕಷ್ಟು ನೋವಾಗುತ್ತೆ. ಮತ್ತೆ ಇಡೀ ಜಗತ್ತಿಗೆ ಸತ್ಯ ಏನು ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಅಲ್ಲ, ಎಲ್ರಿಗೂ ಗೊತ್ತಿದೆ ಇವಾಗ ನಿಜ ಏನು ಅಂತ ಹೇಳಿ. ಜನ ಒಪ್ಕೊಂಡಿದ್ದಾರೆ ಯಾವ್ದು ಸತ್ಯ ಏನ್ ಸುಳ್ಳು ಅಂತ ಹೇಳಿ. ಆಮೇಲೆ ಬೇರೆ ಬೇರೆ ಎಲ್ಲ ಕಂಟ್ರಿಗಳಲ್ಲೂ ಎನ್ಕ್ವೈರಿಗಳೇನು ಶುರು ಮಾಡ್ತಾರಲ್ಲ, ಎನ್ಕ್ವೈರಿಗಳು ಬೇಗ ಮುಗಿದೋಗುತ್ತೆ. ಇಲ್ಲಿ ತರ ಪ್ರೊಸೀಡಿಂಗ್ಸ್ ಆಗಲ್ಲ ಜಾಸ್ತಿ. ಆಮೇಲೆ ಆ ಟೈಮಲ್ಲಿ ನನಗೆ ಆಪಾದನೆ ಜಾಸ್ತಿ ಇತ್ತು, ಮೀಡಿಯಾ ಪ್ರೆಷರ್ ಕೂಡ ಜಾಸ್ತಿ ಆಗೋಗಿತ್ತು. ಏನ್ ಮಾಡಕ್ಕಾಗತ್ತೆ ಹೇಳಿ. ಆಮೇಲೆ ಆ ಟೈಮಲ್ಲಿ ನನ್ನ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಅಂತ ಕೂಡ ನಿಮ್ಗೆ ಯಾವತ್ತು ಮೀಡಿಯಾ ಮುಂದೆ ಹೋಗ್ಬೇಕು, ಜನತೆ ಮುಂದೆ ಹೋಗಿ ಸತ್ಯ ಹೇಳ್ಬೇಕು ಅಂತ ಇಲ್ಲ, ನಾನು ಹೇಳ್ದೆ. ನಾನು ಆಮೇಲೆ ಮೀಡಿಯಾದವ್ರನ್ನು ಕರೆಸಿ ಹೇಳ್ದೆ, ಇಲ್ಲ ಏನ್ ಮಾಡಿದ್ರೆ ನೀವು ತಪ್ಪು ಮಾಡಿದ್ರೆ, ನೀವು ನನ್ನ ಹತ್ರ ತಪ್ಪು ಮಾಡಿಲ್ಲ ಅಂತ ಹೇಳ್ದೆ. ಆಮೇಲೆ ಅವ್ರು ಹೇಳ್ತಾರೆ ಮೇಲಿಂದ ತುಂಬಾ ಪ್ರೆಷರ್ ಇತ್ತು, ಅದು ಹಾಗಾಗೋಯ್ತು ಹೀಗಾಗೋಯ್ತು ಅಂತ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇಷ್ಟ. ಮತ್ತೆ ಯಾವತ್ತು ಜನತೆ ಮುಂದೆ ಹೋಗಿ ಸತ್ಯ ಹೇಳ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿದ್ದಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಪ್ರೂವ್ ಮಾಡ್ಕೊಳ್ಳೋದಿಲ್ಲ, ತಪ್ಪು ಮಾಡಿಲ್ಲ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಿಂದ ವಾಪಸ್ ಬಂದ ನಂತರ ಅಜರುದ್ದೀನ್ ಅವರನ್ನ ಕೇಳೋಣ ಭಾರತದ ಕ್ರಿಕೆಟ್ನ ಬಗ್ಗೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ನಿಮ್ಮ ಕ್ಯಾಪ್ಟನ್ಶಿಪ್ ನಲ್ಲಿ ನೀವು ನವಜೋತ್ ಸಿಂಗ್ ಸಿಧು ಅವರ ಕಿವಿ ಹಿಡಿದು ಹೊರಗಡೆ ಹಾಕುವಂತ ಅವಶ್ಯಕತೆ ಏನಿತ್ತು? ಇಲ್ಲ, ಅದೇನು ಅಂತ ನನಗೆ ಗೊತ್ತೇ ಇಲ್ಲ. ಖಂಡಿತವಾಗ್ಲೂ ಗೊತ್ತಿದ್ರೆ ನಾನು ಕೇಳ್ತಾ ಇದ್ದೆ ಪ್ರಶ್ನೆನ, ಯಾಕೆ ಏನು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ಹೂಡಿದ್ದೇವೆ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ಗೋಸ್ಕರ ಏನು ಮಾಡುತ್ತಿಲ್ಲ ಎಂಬುದು. ಅಜರ್ ಅವರೇ, ನೀವು ನಿಮ್ಮ ಫಿಟ್ನೆಸ್ನ ಕಡೆ ಗಮನ ಕೊಟ್ರಿ, ನೀವು ಲೋಕಸಭೆ MP ಕೂಡ ಆದ್ರಿ. ಆದ್ರೆ ಕ್ರಿಕೆಟ್ ಜಗತ್ತಿನ ನಿಮ್ಮ ಗೆಳೆಯರೇನಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಇದೆ, ಅವ್ರಿಗೆ ನೀವೇನು ಮಾಡೋದಿಲ್ಲ ಅಂತ. ಅಲ್ಲ, ನಾನಂತೂ ಮಾಡೋದಕ್ಕೆ ತಯಾರಾಗಿದ್ದೆ. ಆದರೆ ನನ್ನ ಮೇಲೆ ಬ್ಯಾನ್ ಅಂತ ಹಾಕಿದ್ಮೇಲೆ ನಾನೇನು ಮಾಡೋದಕ್ಕಾಗಲೇ ಇಲ್ವಲ್ಲ. ಇಲ್ಲಿವರೆಗೂ ನನ್ನ ತಪ್ಪೇ ಇಲ್ಲ. ನಾನು ಎಲ್ಲಿಗೆ ಹೋದ್ರೂ, ಯಾವ ಕಡೆ ಹೋದ್ರೂ ಕೂಡ ಎಲ್ಲಿ ಕರೆದ್ರೂ ನಾನು ಬಂದು ಹೋಗಿ ಹೆಲ್ಪ್ ಮಾಡ್ಕೊಡ್ತೀನಿ. ಈಗ ಒಂದು ಸ್ವಲ್ಪ ದಿನಗಳ ಮುಂಚೆ ಹೈದರಾಬಾದ್ ಟೀಮ್ ಅವರು ನನ್ನನ್ನು ಕರೆದಾಗ ನಾನು ಹೋಗಿ ಖುದ್ದಾಗಿ ನೆಟ್ಸಲ್ಲಿ ಕೂಡ ಆಟಾಡಿ ಟ್ರೈನಿಂಗ್ ಕೊಟ್ಟು ಬಂದಿದ್ದೀನಲ್ಲ. ಬಟ್ ಅವರು ನನ್ನ ಮೇಲೆ ಹಾಕಿರೋದು ತಪ್ಪು ಆಪಾದನೆ, ತಪ್ಪು ವಿಚಾರಗಳು. ಬಟ್ ಪರವಾಗಿಲ್ಲ, ಎಷ್ಟು ನಾನು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಕೆಲವು ಕನ್ಸ್ಟ್ರೆಂಟ್ಸ್ಗಳನ್ನ ಹೆಚ್ಚು ಮಾಡೋಕ್ಕಾಗಿಲ್ಲ. ಬಟ್ ಅದು ಯಾವ್ದು ನನ್ನ ಕೈಲಿ ಇರ್ಲಿಲ್ಲ. ಆಗುತ್ತೆ ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ಸೌರವ್ ಗಂಗೂಲಿ ಅವ್ರನ್ನ ಹೇಗೆ ಟೀಮಿಂದ ಹೊರಗಡೆ ಹಾಕಿದ್ರು? ಹೌದು, ಬಹುಶಃ ಅವರಿಗೆ ಅವತ್ತು ನಂಬಿಕೆ ಇರ್ಬೋದು, ಅಜರ್ ನನ್ನ ಪರವಾಗಿ ನಿಲ್ಬಹುದು ಅಂತ. ಅವ್ರ ಬಗ್ಗೆ ಏನಾದ್ರೂ ಹೇಳ್ಬೋದು ಅಂತ.
ಇಲ್ಲ ನಾನು ಹೇಳಿದ್ದೀನಿ, ಅವರು ಎಂಥ ಒಳ್ಳೆ ಪ್ಲೇಯರು, ಎಂಥ ಒಳ್ಳೆ ಕ್ಯಾಪ್ಟನ್ಸಿ ಇತ್ತು, ಅವ್ರು ಸಿಕ್ಕಾಪಟ್ಟೆ ರೆಕಾರ್ಡ್ಸ್ ಮಾಡಿದ್ದಾರೆ. ನನ್ನ ರೆಕಾರ್ಡ್ಸ್ನ ಬ್ರೇಕ್ ಮಾಡಿರೋದು ಅವರೇನೇನೆ ಕೆಲವು ವಿಚಾರಗಳಲ್ಲಿ. ಆಮೇಲೆ ಹೆಚ್ಚು ನಾನು ಅವ್ರ ಬಗ್ಗೆ ತಾರೀಫ್ ಮಾಡ್ತಾ ಇದ್ದೆ, ಇದು ಮಾಡ್ತೀನಿ, ಯಾಕಂದ್ರೆ ಅವ್ರ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಅವಾಗ. ಆಮೇಲೆ ಯಾವಾಗ ತೆಗೆದುಹಾಕಿದ್ರು ಅವರನ್ನ, ಅದು ಕೂಡ ತಪ್ಪೇನೆ. ಆಮೇಲೆ ಒಳಗಡೆ ಏನಾಗಿದೆ ಇಂಟರ್ನಲ್ಲು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಜನ ಹೇಳೋದ್ರ ಪ್ರಕಾರ ಅಲ್ಲಿ ಗ್ರೇಟ್ ಚಾಪಲ್ ಏನಾಗಿತ್ತಲ್ಲ ಅಂದರೆ ಅವರು ಮೀಡಿಯಾ ಮುಂದೆ ನೇರವಾಗಿ ಅದನ್ನು ಮಾತಾಡ್ತಿರ್ಲಿಲ್ಲ, ಫೋನ್ ಮಾಡಿ ಅಲ್ಲಿ ಮಾತಾಡ್ಕೋತಾ ಇದ್ರು ಅಂತ. ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗೇನು ಮಾತಾಡೋದಕ್ಕಾಗಲ್ಲ. ಬಟ್ ಸೌರವ್ ವಿಷಯದಲ್ಲಿ ಏನಾಯಿತು ಅದು ಕೂಡ ತಪ್ಪೇನೆ, ನಾನು ಒಪ್ಪೋದಿಲ್ಲ ಅದನ್ನು. ಮತ್ತೆ ರಾಹುಲ್ ದ್ರಾವಿಡ್, ರಾಹುಲ್ ದ್ರಾವಿಡ್ ಅವರು ಸ್ವತಃ ಅವರೇ ಕ್ಯಾಪ್ಟನ್ಸಿನ ಬಿಟ್ಟಿದ್ದು. ಸೊ ಅದರಲ್ಲಿ ಬೇರೆ ಯಾರ್ದು ಏನ್ ನಿಮ್ಗೆ ತೊಂದ್ರೆ ನಿಜಕ್ಕೂ ಇಲ್ಲ. ಅನ್ಸುತ್ತಾ ಅವರೇ ಬಿಟ್ರು ಅಥವಾ ಅಂತದೊಂದು ಸರ್ಕಮ್ಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ? ಅಲ್ಲ, ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅಲ್ಲಿ ಒಬ್ಬ ವ್ಯಕ್ತಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದು ವಿಲ್ ಪವರ್ ಇತ್ತು ಅಂದ್ರೆ ಎಲ್ಲಾ ಸಿಚುಯೇಷನ್ಸ್ಗಳನ್ನ ಭೇದಿಸ್ಕೊಂಡು ಅವ್ನು ಮಾಡ್ಬೋದಿತ್ತು. ಆಮೇಲೆ ಹೇಗೆ 92 ಅಲ್ಲಿ ನಾನು ಅವಾಗ ಹೇಳ್ತಿಲ್ಲ, ನನ್ನ ಬಗ್ಗೆ ಹೇಳ್ಕೊತಿಲ್ಲ, ಬಟ್ 92 ಅಲ್ಲಿ ನಾನು ಅವಾಗ ಆಡ್ಬೇಕಾದ್ರೆ ಬಹಳ ಡಿಫಿಕಲ್ಟ್ ಇತ್ತು ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡೋದು. ಆಮೇಲೆ ನಾವು ಸೌತ್ ಆಫ್ರಿಕಾ ಟೂರ್ನಮೆಂಟ್ನ ಸೋತ್ಕೊಂಡು ಬಂದ್ಮೇಲೆ ನಾನೇನು ಕ್ಯಾಪ್ಟನ್ಸಿನ ಬಿಟ್ಟಿರಲಿಲ್ಲ. ನಾನು ಅನ್ಕೊಂಡಿದ್ದಿದ್ರೆ ಅವಾಗ ಬಿಟ್ಬಿಡ್ಬೋದಿತ್ತು, ಯಾಕಂದ್ರೆ ಆವಾಗಲೂ ಕೂಡ ನನ್ನ ಮೇಲೆ ತುಂಬಾನೇ ಪ್ರೆಷರ್ ಇತ್ತು. ಸೊ ನಾವು ವಾಪಸ್ ಬಂದ್ಮೇಲೂ ಕೂಡ ನಮ್ಮನ್ನ ಒಂದು ಟೆಸ್ಟು, ಒಂದು ಒನ್ ಡೇ ಇದಕ್ಕೆ ನನ್ನನ್ನೇ ಕ್ಯಾಪ್ಟನ್ ಮಾಡಿದ್ರು. ಆಮೇಲೆ 3 hours ಒಂದು ಟೆಸ್ಟ್ ಮ್ಯಾಚಲ್ಲಿ ನನ್ನನ್ನು ಮಾಡಿದ್ರು. ಸೊ ಆವಾಗಲೂ ಕೂಡ ನಾನೇನು ಹಿಂದೇಟು ಹಾಕ್ಲಿಲ್ವಲ್ಲ, ನನಗೆ ನಾಚಿಕೆ ಆಗಲಿಲ್ಲ ಬಿಟ್ಬಿಟ್ಟು ಹೋಗ್ಬಿಡೋದಕ್ಕೆ ಎಲ್ಲ. ನಾನು ತೊಗೊಂಡೆ, ಅದನ್ನು ಫೇಸ್ ಮಾಡಿದೆ. ಸೊ ನಾವು ಅದ್ರ ಮೇಲೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಮಾಡಬೇಕಿತ್ತು. ನಾನು ರಾಹುಲ್ ದ್ರಾವಿಡ್ ಅವ್ರಿಗೂ ಅದೇ ಹೇಳೋದು, ಅವ್ರ ಮೇಲೆ ನಂಬಿಕೆ ಇದ್ದಿರೋ ಅವ್ರು ಮಾಡಬೇಕಿತ್ತು ಇದನ್ನು. ನೋಡಿ, ನೀವು ಆಡುವಂತಹ ಸಂದರ್ಭಗಳಲ್ಲಿ ಈ ಮಾತು ಕೂಡ ಹುಟ್ಕೊಳ್ತಾ ಇತ್ತು. ಯಾವಾಗ ಸಚಿನ್ ಕ್ಯಾಪ್ಟನ್ ಆದ್ರಲ್ಲ, ಹೌದು, ಆಗ ನೀವು ಪರ್ಫಾರ್ಮ್ ಮಾಡ್ತಾ ಇರ್ಲಿಲ್ಲ, ನೀವು ಬೇಕು ಅಂತಾನೆ ಅಂಡರ್ ಪರ್ಫಾರ್ಮ್ ಮಾಡಿದ್ರಿ. ಖಂಡಿತವಾಗ್ಲೂ ಈಗಲೂ ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಜಾಸ್ತಿ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದೀನಿ. ನಾನು ಪ್ಲೇಟ್ ಇದ್ದಾಗಂತೂ ನಾನು ಕ್ಯಾಪ್ಟನ್ಸಿ ಇದ್ದಾಗ ನಾನು ಚೆನ್ನಾಗಿ ಆಡಿದ್ದೀನಿ, ಹೆಚ್ಚು ರನ್ಸ್ ಮಾಡಿದ್ದೀನಿ. ಒನ್ ಡೇಗಳಲ್ಲೂ ಚೆನ್ನಾಗಿ ಆಡಿದ್ದೀನಿ, ನಾನು ಟೆಸ್ಟ್ ಮ್ಯಾಚ್ಗಳಲ್ಲೂ ಚೆನ್ನಾಗಿ ಆಡಿದ್ದೀನಿ. ಆಮೇಲೆ ಅವರ ಕ್ಯಾಪ್ಟನ್ಸಿಗಳಲ್ಲೆಲ್ಲನೂ ಟೆಸ್ಟ್ ಮ್ಯಾಚ್ಗಳಲ್ಲಿ ನನ್ನ ರನ್ಸೇ ಜಾಸ್ತಿ ಇರೋದು. ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅವಾಗ, ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ಬೋದು. ಆಮೇಲೆ ಆ ಟೈಮಲ್ಲಿ ತುಂಬ ಮ್ಯಾಚ್ಗಳನ್ನ ಗೆದ್ದಿದ್ದೀವಿ ನಾವು, ಚೆನ್ನಾಗೂ ಆಡಿದೀವಾಗ. ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗೋದಕ್ಕೆ ಇಷ್ಟಪಡಲ್ವಲ್ಲ, ಕಾರಣ ಏನು? ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ಜಾಸ್ತಿ ಯೋಚಿಸ್ತಾರಾ? ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಈ ಪ್ರಶ್ನೆನ ಅವ್ರನ್ನೇ ಕೇಳಬೇಕು. ಬಿಕಾಸ್ ಯಾಕಂದ್ರೆ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆಲ್ಲ ಆಗಲ್ಲ. ಆದರೆ ಕ್ಯಾಪ್ಟನ್ಸಿ ಮಾಡೋವಂಥದ್ದು ಎಲ್ಲರದ್ದು ಕೆಲಸ ಆಗಲ್ಲ. ಯಾಕಂದರೆ ಕ್ಯಾಪ್ಟನ್ಸಿನ ನಿಭಾಯಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಟೀಮ್ನ ಪೂರ್ತಿಯಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಇವಾಗ ಅವನೊಬ್ಬ ಸರಿ ಇದು, ಎಲ್ಲ ಪ್ಲೇಯರ್ಸು ಸರಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ನಾನು ಹೇಳ್ತಿರೋದು ಅಷ್ಟು ಕೆಟ್ಟದ್ದು ಅಂತಲ್ಲ, ಬಟ್ ಅವ್ರಿಗೆ ಏನೇನು ರೀಸನ್ಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಈ ಮಾತನ್ನಾದ್ರೂ ಹೇಳ್ಬೋದಲ್ವಾ? ನಿಮ್ಮ ಕ್ಯಾಪ್ಟನ್ಶಿಪ್ ನಲ್ಲಿ ನೀವು ನವಜೋತ್ ಸಿಂಗ್ ಸಿಧು ಅವರ ಕಿವಿ ಹಿಡಿದು ಹೊರಗಡೆ ಹಾಕುವಂತ ಅವಶ್ಯಕತೆ ಏನಿತ್ತು? ಅದೇನು ಅಂತ ಹೇಳಿ. ನನ್ನನ್ನು ಯಾವತ್ತೂ ಈಚೆ ಹಾಕಿಲ್ಲ. ಸೊ ಬಟ್ ಅದ್ರ ಬಗ್ಗೆ ಏನೂ ಇಲ್ಲ. ಅವ್ರ ಹತ್ರ ನನ್ನ ಕಿವಿ ಹಿಡ್ದೆಲ್ಲ ಏನೂ ಇದು ಮಾಡಿಲ್ಲ. ನನ್ನ ಕ್ಯಾಪ್ಟನ್ಸಿ ಲಾಸ್ಟ್ವರೆಗೂ ಅವರು ಆಟ ಆಡಿದ್ದಾರೆ. ಅವರು ಅರ್ಧದಲ್ಲೇ ಬಿಟ್ಟು ವಾಪಸ್ ಬಂದ್ರು. ಇಲ್ಲಪ್ಪ, ನನಗೆ ಇಲ್ಲಿವರೆಗೂ ಆ ಥರದ್ದೇನು ಅನ್ಸಿಲ್ಲ. ನಾನು ಇಲ್ಲದಿದ್ರೆ ಅವ್ರನ್ನ ಕೇಳ್ಬಿಡ್ತಿದ್ದೆ, ನೇರವಾಗೇ ಕೇಳ್ತಾ ಇದ್ದೆ ನಾನು. ಆದ್ರೆ ಅವ್ರೀಗ ಲೋಕಸಭೆಯಲ್ಲಿ ಮೆಂಬರ್ ಕೂಡ ಆಗಿರೋದ್ರಿಂದ ನಿಮ್ಮ ಜೊತೆನೇ ಇರ್ತಾರೆ, ನೀವೆಲ್ಲ ಅವ್ರನ್ನ ಕೇಳಬಹುದು. ಅಲ್ಲ, ಅದು ತುಂಬಾ ಹಳೆಯ ವಿಷಯ, 10-12 ವರ್ಷ ಹಳೆದು, ಅದನ್ನೇನು ಕೇಳೋದು. ನಿಮ್ಗೆ ಇವತ್ತಿಗೂ ಕಾರಣ ಏನು ಅಂತ ಗೊತ್ತಿಲ್ವಾ? ಅವರು ಟೂರನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಕ್ಕೆ ಕಾರಣ ಏನು ಅಂತ? ಇಲ್ಲಪ್ಪ, ನನಗೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ. ನಾನು ಈಗಲೂ ಅವ್ರನ್ನ ಭೇಟಿ ಮಾಡ್ತೀನಿ, ತುಂಬ ಚೆನ್ನಾಗೇ ಇದೀವಿ. ನನ್ನ ಜೊತೆ ಕ್ಯಾಪ್ಟನ್ಸಿಲಿದ್ದಾಗಲೂ ಅವ್ರು ಆಟ ಆಡಿದ್ದಾರೆ ನನ್ನ ಜೊತೆ. ನನಗೆ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಅಜರ್ ಅವರೇ ನಿಮ್ಮನ್ನ ಭಾರತದ ಕ್ರಿಕೆಟ್ ಬೋರ್ಡ್ ನಾಯಕನನ್ನಾಗಿ ಮಾಡಿತ್ತು, ಮತ್ತೆ ಸೋನಿಯಾ ಅವರು MP ಮಾಡಿದ್ರು. ವಿಚ್ ಈಸ್ ಬೆಟರ್ ಫೀಲಿಂಗ್ ಫಾರ್ ಯು? ನೋಡಿ, ಕ್ರಿಕೆಟ್ ನಾನೇನು ಆಡ್ತಾ ಇದ್ದೆ ಅದನ್ನು ನಾನು ಬಹಳ ಪರಿಶ್ರಮ ಇಟ್ಟು ಮಾಡ್ತಾ ಇದ್ದೆ, ಪ್ರಯತ್ನ ಪಟ್ಟಿದ್ದೆ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಅದಕ್ಕೆ ಜೀವನೇ ಪಣಕ್ಕಿಟ್ಟಿದ್ದೆ. ನಾನು ತುಂಬ ಚೆನ್ನಾಗಿ ಆಡ್ತಾ ಇದ್ದೆ ಕೂಡ. ಆಮೇಲೆ ಬೇರೆ ಥರದೇ ಒಂದು ಫೀಲಿಂಗ್ ಬರುತ್ತೆ, ನೀವು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಆಟ ಆಡಬೇಕು ಅಂತ ಹೇಳಿದ್ ಮಾಡಿದಾಗ. ಆಮೇಲೆ ಒನ್ ಟೈಮ್ ನನಗೆ ಸೋನಿಯಾ ಗಾಂಧಿ ಅವರು ತಡೆದು, ಇಲ್ಲ ನೀನು ಆಟ ಆಡು ಅಂತ ಹೇಳಿ ಪ್ರೋತ್ಸಾಹ ಮಾಡಿದ್ದು ಬಹಳ ಗುಡ್ ಫೀಲ್ ಅನಿಸುತ್ತೆ ನಮಗದು. ಆಮೇಲೆ ನನಗೆ ಈ ಕೇಸ್ ಆಗಿದ್ದು ಕೂಡ ಒಂಥರ ಫೀಲ್ ಆಗುತ್ತೆ. ಎರಡಕ್ಕೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ನಾನು ಲಾಯಕ್ಕಾಗಿದ್ದೀನಿ, ಕ್ಯಾಪ್ಟನ್ನು ಕೂಡ ಆ ಕಡೆ ಆಗ್ಬೋದು, ಇದರಲ್ಲಿ MP ಕೂಡ ಆಗ್ಬೋದು. ಎರಡರಲ್ಲಿ ಅದು ಬೆಟರ್ ಅಂತ ಹೇಳೋದು ಬಹಳ ಕಷ್ಟ. ಆದರೆ ನಾನು ಬೆಟರ್ ಆಗಿದ್ದೀನಿ ಅಂತ ಹೇಳ್ಬೋದು ಎರಡೂ. ಬಟ್ ಬೆಟರ್ ಅಂತ ನನಗೆ ಯಾವಾಗ ಅನಿಸುತ್ತೆ ಅಂದರೆ, ಈಗ MP ಆಗಿದ್ದೀನಲ್ಲ, ಈಗ ನಾನು ಕೆಲಸಗಳನ್ನು ಮಾಡಿದ ಮೇಲೆ ಬೆಟರ್ ಅಂತ ಅನಿಸುತ್ತೆ. ಜನಗಳು ಖುಷಿ ಪಡಬೇಕಾದ್ರಿಂದ ಅಲ್ವಾ. ಈಗ ವರ್ಲ್ಡ್ ಕಪ್ ಆಗ್ತಾ ಇದೆ ಇಂಗ್ಲೆಂಡ್ನಲ್ಲಿ, ನೀವು ಯಾವ ಟೀಮ್ನ ನಿಮ್ಮ ಫೇವ್ರೇಟ್ ಅಂತ ಹೇಳ್ತೀರಿ? ನಾನು ಹೇಳೋದು ಇಂಡಿಯನ್ ಟೀಮೇ ಫೇವ್ರೇಟ್ ನಂದು. ಯಾಕಂದರೆ ಈಗಿರೋ ಪ್ಲೇಯರ್ಸ್ಗಳೆಲ್ಲ ಬಹಳ ತುಂಬ ಚೆನ್ನಾಗಿ ಆಡ್ತಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ, ಫಾರ್ಮಲ್ಲಿದ್ದಾರೆ. ಆಮೇಲೆ ಈಗ 2000 ನಂತರ ಏನು ಆಡ್ತಾ ಇದ್ದಾರಲ್ಲ ಎಲ್ಲರೂ, ಅವರಲ್ಲಿರೋಲ್ಲ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಜಾಸ್ತಿ ಬದಲಾವಣೆ ಮಾಡಿಲ್ಲ, ಟೀಮಲ್ಲಿ ಇರೋರೇ ಇದ್ದಾರೆ, ಒಂದು 2-3 ಆ ಕಡೆ ಈ ಕಡೆ ಆಗಿದ್ದಾರೆ ಅಷ್ಟೇ. ಸೊ ಚೆನ್ನಾಗಿ ಆಡ್ತಿರೋದ್ರಿಂದ ನಮ್ಮ ಪ್ಲೇಯರ್ಸ್ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾನು ಅನ್ಕೋತೀನಿ, ಆಶಿಸ್ತೀನಿ ನಮ್ಮ ಪ್ಲೇಯರ್ಸಿಗೆ ಗೆಲ್ಲಿ ಅಂತ.
ಆದರೆ ಅವ್ರ ಮೇಲೆ ಪ್ರೆಷರ್ಸ್ ಇಟ್ಕೊಂಡು ಆ ರೀತಿ ಆಟ ಆಡೋದು, ಗೆಲ್ಲೋದು, ಪ್ರೆಷರ್ಸ್ನ ಇಟ್ಕೊಂಡು ಗೆಲ್ಲೋದು ಬಹಳ ಕಷ್ಟ ಇದೆ. ಬಟ್ ಆದರೂ ಕೂಡ ಕಪ್ಪನ್ನ ಗೆದ್ರೆ ಬಹಳ ಸಂತೋಷ ಆಗುತ್ತೆ. ಗೆಲ್ಲಬಹುದು, ಆದರೆ ಕೆಲವು ಕಂಡೀಷನ್ಸ್ಗಳಾಯ್ತಲ್ಲ, ಇಂಗ್ಲೆಂಡ್ಗೆ ಹೋದಾಗ ಆ ರೀತಿ ಡಿಫ್ರೆಂಟ್ ಕಂಡೀಷನ್ಸ್ ಇದ್ದಾಗ ಗೊತ್ತಿಲ್ಲ ಅವಾಗ ಏನು ಮಾಡೋದು ಅಂತ ಹೇಳಿ. ಗೆಲ್ಲೋದಕ್ಕಾಗಲ್ಲ. ಆವಾಗ ನಾವು ಹೇಳ್ಬೋದು ಇಂಗ್ಲೆಂಡ್ನ ವೆದರ್ ಅನ್ಸರ್ಟನ್ ಆಗಿತ್ತು ಅಂತ. ಆಗ 200 ರನ್ ಹೊಡೆಯೋ ಜಾಗದಲ್ಲಿ 150, 130, 180 ಈ ತರ ಹೊಡಿಬೋದು. ಆಗ ಏನಾಗುತ್ತೆ, ತುಂಬಾ ಟೈಟ್ ಕ್ರೂಷಿಯಲ್. ಸರಿ, ಹಾಗಿದ್ರೆ ನಿಮ್ಮ ಮಾತಿನ ಮೇಲೆ ನಾವು ನಂಬಿಕೆ ಇಡೋಣ. ಇಂಡಿಯನ್ ಟೀಮು ಟೈಟಲ್ ಗೆದ್ಕೊಂಡು ಬರ್ತಾರೆ ಅಂತ ನಂಬೋಣ. ಒಂದು ಕೊನೆ ಅವಕಾಶ, ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಂದೊಂದು ಪ್ರಶ್ನೆ ಇದೆ. ನಿಮ್ಗೆ ಧೋನಿ ಮತ್ತೆ ಗಂಗೂಲಿ ಇಬ್ಬರಲ್ಲಿ ಯಾರು ಬೆಟರ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ? ಅಲ್ಲ ನೋಡಿ, ಈಗ ಧೋನಿ ಒಂದು ರೀತಿಯಾದಂಥ ಕ್ಯಾಪ್ಟನ್ನು, ಸೌರವ್ ಗಂಗೂಲಿ ಒಂದು ರೀತಿಯಾದಂಥ ಕ್ಯಾಪ್ಟನ್, ಇಬ್ರು ಡಿಫ್ರೆಂಟ್ ಕ್ಯಾಪ್ಟನ್ಸು. ಈಗ 2000ನೇ ಇಸ್ವಿಲಿ ಸೌರವ್ ಗಂಗೂಲಿ ಏನು ಕ್ಯಾಪ್ಟನ್ ಆಗಿದ್ರಲ್ಲ, ಆಗ ಇದ್ದಂಥ ಟೀಮ್ನ ಪರಿಸ್ಥಿತಿ ಅವ್ರು ಬೇರೆ ಥರದವರು. ಆಗ ಕ್ರಿಕೆಟೇ ಬೇರೆ ಥರ ಇತ್ತು. ಈಗ ಧೋನಿ ಕ್ಯಾಪ್ಟನ್ ಆದಮೇಲೆ ಕ್ರಿಕೆಟ್ನ ಪರಿಸ್ಥಿತಿ ವಾಸ್ತವನೇ ಬೇರೆ ಥರ ಇದೆ. ಯಾಕಂದರೆ ಈ ಟೈಮಲ್ಲಿ ನಾವು ಯಾರನ್ನು ಕಂಪೇರ್ ಮಾಡಬಾರ್ದು. ಯಾಕಂದರೆ ಯಾವ ಪ್ಲೇಯರ್ ಟೈಮನ್ನು ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಚೆನ್ನಾಗಿರಲ್ಲ ಅದು. ಯಾಕಂದರೆ ಡಿಫ್ರೆಂಟ್ ಎರಾಗಳಲ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಇರ್ತಾರೆ, ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ. ಆಮೇಲೆ ಇನ್ನೂ ಇಬ್ರು ಕೂಡ ಚೆನ್ನಾಗಿ ಮುಂದುವರಿತಾರೆ. ಆಮೇಲೆ ಧೋನಿ ಕೂಡ ಒಳ್ಳೆ ಕ್ಯಾಪ್ಟನ್. ಇನ್ನೊಂದು 3-4 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಅವ್ರು ಇನ್ನೂ ಎಂಥ ಒಳ್ಳೆ ಕ್ಯಾಪ್ಟನ್ ಅಂತ ನಿಮ್ಗೆ. ನೋಡಿ, ನೀವೀಗಿರೋಂತಹ ಸಂಸತ್ನಲ್ಲಿ ರಾಜಕೀಯನೇ ಆಟದ ರೀತಿ ಆಡ್ತಾರೆ ಅಂದ್ರೆ ಈ ಜಾಗದಲ್ಲಂತೂ ನೀವು ಖಂಡಿತ ಮಿಂಚ್ತೀರಾ ಅಲ್ವಾ? ಅಲ್ಲ ನೋಡಿ, ಇಲ್ಲಿ ಇವಾಗ ನಾವು ಒಂದು ಒಳ್ಳೆ ರಾಜನೀತಿನ ಪರಿಪಾಲನೆ ಮಾಡಬೇಕು ಅಂತ ಬಂದಿದ್ದೀವಿ. ಉದಾಹರಣೆಗೆ ಇವಾಗ ಕ್ರಿಕೆಟಲ್ಲಿ ಒಬ್ಬ ಸರಿಯಾಗಿ ಫಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಕಿದ 10 ಜನನು ಫಾರ್ಮಲ್ ಇಲ್ಲ ಅಂತ ಅಲ್ಲ. ಆದರೆ ಒಬ್ಬ ಮಾಡೋ ತಪ್ಪಿಂದ ಎಲ್ರಿಗೂ ಅದು ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವಿವಾಗ ಒಬ್ಬ ಸರಿ ಇತ್ತು ಅಂತ ಹೇಳಿದ್ರೆ ನಮ್ಮ ಯಂಗ್ಸ್ಟರ್ಸ್ ಏನಿದ್ರೆ, ಯುವಕರು ನೀವೆಲ್ಲರೂ, ಸೊ ಹಾಗಾಗಿ ಯುವಜನತೆ ಏನಿದೆ, ನಮ್ಮ ಈಗಿನ ಯುವಜನತೆಗಳು ಏನಿದ್ದಾರೆ ಅಲ್ಲ, ತುಂಬಾ ಬುದ್ಧಿವಂತರು, ಯೋಚನೆ ಮಾಡ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿನೇ ವೋಟ್ ಮಾಡೋದು. ಸೊ ಹಾಗಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಕೂಡ ಒಳ್ಳೆ ನಿಮ್ಮ ನಾಯಕರನ್ನ ಸೂಚಿಸಿ. ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಫಿಟ್ನೆಸ್ ಕಡಿಮೆ ಇರೋರ್ನ ನಾವ್ ಎಲ್ಲಾದ್ರೂ ನೋಡ್ಬೇಕು ಅಂತಂದ್ರೆ ಅವ್ರನ್ನ ನಾವು ಪಾರ್ಲಿಮೆಂಟಲ್ಲೇ ನೋಡ್ಬೇಕು. ಅಲ್ಲಿ ಜನಗಳ ಹೊಟ್ಟೆ, ಅವರ ಬೊಜ್ಜನ್ನ ನೋಡಿ. ನೀವು ಯಾವತ್ತಾದ್ರೂ ಪ್ರಯತ್ನ ಮಾಡಿದ್ರೆ ನಿಮ್ಮ ಫೆಲೋ ಎಂಪಿಸ್ಗೆ ಫಿಟ್ನೆಸ್ ಬಗ್ಗೆ ಪಾಠ ಮಾಡೋದಕ್ಕೆ? ಇಲ್ಲ, ಖಂಡಿತವಾಗ್ಲೂ ನನ್ನ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಅದನ್ನ ಸಾಬೀತು ಮಾಡಿ ತೋರಿಸ್ತೀನಿ. ಇವಾಗ ಒಂದು ವೇಳೆ ನನ್ನನ್ನು ಕೇಳಿದ್ರೆ ಅವಾಗ ಎಲ್ಲಿ ಅಂತ, ಆಮೇಲೆ ನೋಡಿದ್ರೆ ಅಲ್ಲೊಂದು ಜಿಮ್ ಕೂಡ ಮಾಡಿದಾರಂತೆ. ಸೊ ನಾನು ಖಂಡಿತವಾಗ್ಲೂ ಸಮಯ ಸಿಕ್ಕಿದ್ರೆ ಹೋಗಿ ನಾನು ಜಿಮ್ನು ಕೂಡ ವಿಸಿಟ್ ಮಾಡ್ತೀನಿ. ಅದ್ರ ಜೊತೆಗೆ ಅಲ್ಲಿ ಇನ್ನೇನೇನು ಬೇಕು ಅನ್ನೋ ಇನ್ಪುಟ್ಸ್ನ ಕೇಳಬೇಕು ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಕೇಳ್ತೀನಿ, ತಗೋತೀನಿ. ನನ್ನ ಕೈಯಲ್ಲಾಗಿದ್ದನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಜೊತೆಗೆ ಜನಗಳಿಗೆ ಅನುಕೂಲನೂ ಮಾಡ್ತೀನಿ. ಇಲ್ಲ, ನೀವು ನಿಮ್ಮ ಫಿಟ್ನೆಸ್ ಇಂದ ಅವರನ್ನ ಇನ್ಸ್ಪೈರ್ ಮಾಡಬಹುದಲ್ವಾ? ಒಂದ್ ವೇಳೆ ಅವರೆಲ್ಲ ಇನ್ಸ್ಪೈರ್ ಆಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗ್ಲಿ. ಅದರ್ ನಾವು ನಿಮ್ಮನ್ನ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ಮುಚ್ಚುಮರೆ ಇಲ್ಲದೆ ಉತ್ತರ ಕೊಟ್ರಿ ನೀವು. ಆಪ್ಕೆ ಅದಾಲತ್ನಲ್ಲಿ ಈಗ ಬ್ರೇಕ್ನ ಸಮಯ. ಬ್ರೇಕ್ನ ಮುಗಿಸ್ಕೊಂಡು ವಾಪಸ್ ಬಂದ ನಂತರ ನಾವು ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸಚ್ಚಿದಾನಂದ ಮೂರ್ತಿ ಅವರ ತೀರ್ಪನ್ನ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲೆ. ನಾನೇನು ಮಾತಾಡಿದ್ದೀನಿ ಅದೆಲ್ಲಾನು ಸತ್ಯನೇ ಹೇಳಿದ್ದೀನಿ. ನನ್ನ ಕಡೆಯಿಂದ ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ಸತ್ಯನೇ ಹೇಳಿದ್ದೀನಿ, ಸುಳ್ಳು ಯಾವುದು ಹೇಳಿಲ್ಲ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸಿದ್ದು ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲೆ. ನಾವು ಅಜರುದ್ದೀನ್ ಅವರನ್ನ ಕೇಳಿದ್ವಿ ಅವರ ಕ್ರಿಕೆಟ್ ಜೀವನದ ಬಗ್ಗೆ, ಅವರ ರಾಜಕೀಯ ಜೀವನದ ಬಗ್ಗೆ. ಅಜರುದ್ದೀನ್ ಅವರನ್ನ ಕೇಳಿದ್ವಿ ಅವರ ಪರ್ಸನಲ್ ಲೈಫಿನ ಬಗ್ಗೆ ಮತ್ತೆ ಕ್ರಿಕೆಟ್ ಮೇಲಿನ ಅವರ ಪ್ರೀತಿಯ ಬಗ್ಗೆ. ಅಜರುದ್ದೀನ್ ಅವರು ಫಿಟ್ನೆಸ್ಗೆ ಟಿಪ್ ಕೂಡ ಕೊಟ್ಟಿದ್ದಾರೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಸಚ್ಚಿದಾನಂದ ಮೂರ್ತಿ ಅವರ ತೀರ್ಪನ್ನ ಕೇಳೋದಕ್ಕೆ. ದಿಸ್ ಕೋರ್ಟ್ ಹ್ಯಾಸ್ ಹರ್ಡ್ ದಿ allegations against Mohammad Azharuddin. And this court has also heard carefully the replies given by Mohammad Azharuddin to the questions posed by the prosecutor and audience. And this court finds that Azharuddin has answered very credibly and diverted all the allegations. And he is a young man who is starting politics with a clean slate. And this court hopes that he will shine as a star as he did in the field of cricket. And also, I think this court feels that he should start teaching fitness to fellow members of parliament, as he is a symbol of ultimate fitness in this country. ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ನಿಮ್ಮೆಲ್ರಿಗೂ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವೇನು ಕೇಳಿದ್ರು ನಾನು ಅದೆಲ್ಲದಕ್ಕೂ ಸತ್ಯನೇ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆಯೇ ನಾನು ಹೇಳಿರೋದು ಇಲ್ಲಿವರೆಗೂ ಎಲ್ಲನೂ ಸತ್ಯನೇ. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಅಜರುದ್ದೀನ್ ಅವರು ಭಾರತದ ಕ್ರಿಕೆಟ್ನ ಹೆಸರನ್ನ ಹೇಗೆ ಉತ್ತುಂಗಕ್ಕೆ ಏರಿಸಿದ್ರು, ಕ್ರಿಕೆಟ್ನ ಜಗತ್ತಿನಲ್ಲಿ ಹೇಗೆ ಹೊಸ ರೆಕಾರ್ಡ್ಗಳನ್ನ ಮಾಡಿದ್ರು, ಪಾರ್ಲಿಮೆಂಟಲ್ಲೂ ಕೂಡ ಇವರು ಹೊಸ ರೆಕಾರ್ಡ್ಗಳನ್ನ ಮಾಡಲಿ, ಹಾಗೆ ಹೊಸ ಕೀರ್ತಿಯನ್ನ ಅವರು ಗಳಿಸ್ಕೊಳ್ಳಿ. ಅದು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಶಿಕ್ಷಣವಾಗಲಿ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ಬ ಹೊಸ ವ್ಯಕ್ತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ನಮಸ್ಕಾರ.